ನೀವೇನಾದರೂ ಇಂಡಿಯಾದಲ್ಲಿ ದುಡ್ಡು ಮಾಡಬೇಕಂದ್ರೆ ನೀವು ಈ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಈ ಸೆಕ್ಟರ್ನ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಅಂತ ಕರೀತಾರೆ. ಅಂದರೆ ದೇಶದ ಬೆನ್ನೆಲುಬೆ ಬ್ಯಾಂಕಿಂಗ್ ಸೆಕ್ಟರ್. ಯಾಕೆ ಈ ಸೆಕ್ಟರ್ನ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಅಂತಾರೆ? ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ ಈ ಸೆಕ್ಟರ್ನ ನೀವು ಮಿಸ್ ಮಾಡ್ಕೊಳಂಗೆ ಇಲ್ಲ. ಯಾಕಂದರೆ ಈ ಸೆಕ್ಟರ್ ನೆಕ್ಸ್ಟ್ 10 ಇಯರ್ಸಲ್ಲಿ ಗ್ರೋ ಆದಂಗೆ ಬೇರೆ ಯಾವ ಸೆಕ್ಟ್ರೂ ಗ್ರೋ ಆಗಲ್ಲ. ಅದಕ್ಕೇ ನಾನು ವಿಡಿಯೋದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಯಾವ ಥರ ಅನಾಲಿಸಿಸ್ ಮಾಡಬೇಕು, ಏನೇನು ನೋಡಬೇಕು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ, ಏನೇನು ನೋಡಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಕಂಪ್ಲೀಟ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಅನಾಲಿಸಿಸ್ ಮಾಡ್ತೀನಿ. ನೀವು ದುಡ್ಡಿಟ್ಟಿರೋ ಬ್ಯಾಂಕ್ ಎಷ್ಟು ಸೇಫ್ ಅಲ್ಲ ಅಂತ ಜಸ್ಟ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬ್ಯಾಂಕಿಂಗ್ ಸೆಕ್ಟರ್ನ ಯಾಕೆ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಅಂತ ಕರೀತಾರೆ ಅಂದರೆ, ನೀವು ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ನಮ್ಮ ದೇಶ ನಡೀತಿರೋದೇ ಬ್ಯಾಂಕಿಂಗಿಂದ. ಏನಾದರೂ ಬ್ಯಾಂಕ್ ಇಲ್ಲ ಅಂದರೆ ನಮ್ಮ ದೇಶ ಆಟೋಮೆಟಿಕ್ಲಿ ಕೊಲಾಪ್ಸ್ ಆಗಿಬಿಡುತ್ತೆ. ಹೆಂಗೆ ಅಂತ ಕೇಳ್ತೀರಾ? ಈಗ ನಮ್ಮ ದೇಶದಲ್ಲಿ ಎಷ್ಟು ದುಡ್ಡು ಹರಿದಾಡ್ತಿದೆಯಲ್ಲ, ಅದರಲ್ಲಿ ಅರ್ಧಕ್ಕರ್ಧ ದುಡ್ಡು ಬ್ಯಾಂಕಿನ ದುಡ್ಡು. ಹೆಂಗೆ ಅಂದರೆ, ನೀವು ಹೋಗಿ ಒಂದು ಕಾರ್ನ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ. ಪರ್ಚೇಸ್ ಮಾಡ್ತೀರಾ, ಅವ್ನು ಶೋರೂಮ್ ಹೋಗೋನು ಕೇಳಿದ್ರೆ, ಗುರು ಎಷ್ಟು ವ್ಯಾಪಾರ ಮಾಡಿದೆ ಅಂದರೆ, ಗುರು ಈ ತಿಂಗಳಲ್ಲಿ 10 ಕಾರ್ ಸೇರ್ ಮಾಡಿದ್ದೀನಿ, 10 ಲಕ್ಷದ ಕಾರ್ ಅಂದ್ರೂ 1 ಕೋಟಿ ರೂಪಾಯಿ ರೆವೆನ್ಯೂ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಅವನಿಗೆ 1 ಕೋಟಿ ರೂಪಾಯಿ ರೆವೆನ್ಯೂ ಆಗೋಕ್ಕೆ ಹೆಲ್ಪ್ ಮಾಡಿದ್ದೆ ಈ ಬ್ಯಾಂಕಿಂಗ್ ಸೆಕ್ಟರ್. ಯಾಕಂದರೆ ನೀವು ಕಾರ್ ತಗೊಳ್ಬೇಕಾದ್ರೆ ಜಸ್ಟ್ 20% ಡೌನ್ ಪೇಮೆಂಟ್ ಕಟ್ಟಿ ಇನ್ನು 80% ಲೋನ್ ಆಗೇ ತಗೊಳ್ತೀರ. ಆ ಲೋನ್ ಕೊಟ್ಟಿರೋದು ಬ್ಯಾಂಕ್ ಅಲ್ವಾ? ಅಕಸ್ಮಾತ್ ಆ ಬ್ಯಾಂಕ್ ಏನಾದರೂ ಲೋನ್ ಕೊಡಲಿಲ್ಲದ್ರೆ ಏನಾಗ್ತಿತ್ತು ಹೇಳಿ? ಆ ಶೋರೂಮಿಗೆ ವ್ಯಾಪಾರ ಇಲ್ದಂಗೆ ಆಗ್ತಿತ್ತು. ಆಮೇಲೆ ಅದರಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳಿಗೆ ಕೆಲಸ ಇಲ್ಲ. ಅಷ್ಟೇ ಅಲ್ಲ, ನೀವು ಒಂದ್ಸಲ ಕಾರ್ ಹೊರಗೆ ತಗೊಂಬಂದ್ಮೇಲೆ ನೀವು ಪಂಚರ್ ಹಾಕ್ಸಿದ್ರೆ ಪಂಚರ್ ಅಂಗಡಿ ನೀವು ವ್ಯಾಪಾರ ಆಗುತ್ತೆ, ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ ಬಂಕನಿಗೆ ವ್ಯಾಪಾರ ಆಗುತ್ತೆ, ಆ ಗಾಡಿ ರೆಡಿ ಮಾಡಿಸಿದ್ರೆ ಮೆಕ್ಯಾನಿಕಿಗೆ ವ್ಯಾಪಾರ ಆಗುತ್ತೆ, ಆ ಗಾಡಿ ವಾಶ್ ಮಾಡಿಸಿದ್ರೆ ಸರ್ವಿಸ್ ಸ್ಟೇಷನವ್ರಿಗೆ ವ್ಯಾಪಾರ ಆಗುತ್ತೆ. ಆಮೇಲೆ ಈ ಗಾಡಿ ತಯಾರು ಮಾಡೋಕ್ಕೆ ಮಾರುತಿ, ಹುಂಡೈ, ಟಾಟಾ ಇವರೆಲ್ಲನೂ ಫ್ಯಾಕ್ಟ್ರಿ ಓಪನ್ ಮಾಡಿರ್ತಾರೆ. ಫ್ಯಾಕ್ಟ್ರಿ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಅದರಿಂದ ಮತ್ತೆ ಬೋಲ್ಟ್ ತಯಾರು ಮಾಡೋರು, ನಟ್ ತಯಾರು ಮಾಡೋರು, ಸೀಟ್ ತಯಾರು ಮಾಡೋರು, ಒಂದು ಟೈರ್ ತಯಾರು ಮಾಡೋರು, ಟೈರ್ ಕಂಪ್ನಿಗಳಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಇವ್ರದ್ದೆಲ್ಲಾರ್ದು ಲೈಫು ಒಂದು ಬ್ಯಾಂಕಿಂಗ್ ಇಂಡಸ್ಟ್ರಿ ಮೇಲೆ ನಿಂತಿರುತ್ತೆ. ಬಟ್ ಇವ್ರಿಗೆ ಅದು ಅರಿವೇ ಇರಲ್ಲ. ಅಷ್ಟೇ ಅಲ್ಲ, ಇದು ಜಸ್ಟ್ ಆಟೋಮೊಬೈಲ್ ಆಯಿತು. ಈಗ ನಾನು ರಿಯಲ್ ಎಸ್ಟೇಟ್ ಕಡೆ ಬರ್ತೀನಿ. ಈಗ ರಿಯಲ್ ಎಸ್ಟೇಟಲ್ಲಿ ನೀವು ಮನೆ ಕಟ್ತೀರಾ, ಸೈಟ್ ತಗೊಳ್ತೀರಾ, ಎಲ್ಲ ಮಾಡ್ತೀರಾ. ಎಲ್ಲಿಂದ ಮಾಡ್ತೀರಾ? ಬ್ಯಾಂಕ್ ಲೋನ್ ಕೊಟ್ಟರೆ ತಾನೇ ನೀವು ಹೋಗಿ ಸೈಟ್ ತಗೊಳೋದು. ಬ್ಯಾಂಕ್ ಲೋನ್ ಕೊಟ್ಟರೆ ತಾನೇ ನೀವು ಹೋಗಿ ಮನೆ ತಗೊಳೋದು. ಎಷ್ಟು ಜನದ ಹತ್ರ ದುಡ್ಡಿದೆ 50 ಲಕ್ಷ ರೂಪಾಯಿ ಕೊಟ್ಟು ಸೈಟ್ ತಗೊಳಕ್ಕೆ? ನಮ್ಮ ಇಂಡಿಯಾದಲ್ಲಿ 95% ಜನ ತಿಂಗಳ 50,000ಕ್ಕಿಂತ ಒಳಗೆ ದುಡಿತಾರೆ. ಅವ್ನು ತಿಂಗಳ 50,000 ದುಡಿತಿದ್ದಾನೆ ಅಂದರೆ 50% ಸೇವ್ ಕೂಡ ಮಾಡಿದ್ದಾನೆ ಅಂದರೆ 25,000 ಆಯಿತು. 25,000 ಅಂದರೆ ವರ್ಷ 2.5 ಲಕ್ಷ. 50 ಲಕ್ಷ ಜೋಡ್ಸೋಕ್ಕೆ ಎಷ್ಟು ವರ್ಷ ಬೇಕು ಅವನಿಗೆ? ಮತ್ತು ಈ ಡಿಮ್ಯಾಂಡ್ ಎಲ್ಲಿಂದ ಬರ್ತಿದ್ದೆ? ಅವ್ನು ಎಲ್ಲಿಂದ ಸೈಟ್ನ ಪರ್ಚೇಸ್ ಮಾಡೋಕ್ಕಾಗ್ತಾ ಇದೆ? ಹೆಂಗಂದರೆ ಬ್ಯಾಂಕ್ ಕೊಟ್ಟಿರೋ ಲೋನಿಂದ ಮನೆಯೂ ಕಟ್ತಾ ಇದ್ದಾರೆ. ಮನೆ ಕಟ್ಟೋದ್ರಿಂದ ಏನಾಗುತ್ತೆ ಹೇಳಿ? ಸಿಮೆಂಟ್ ಕಂಪ್ನಿ, ಸ್ಟೀಲ್ ಕಂಪ್ನಿ, ಪೇಂಟ್ ಕಂಪ್ನಿ, ಮತ್ತು ವುಡ್, ಪ್ಲೈವುಡ್ ಕಂಪ್ನಿ, ಎಷ್ಟು ಕಂಪ್ನಿಗಳು ಈ ರಿಯಲ್ ಎಸ್ಟೇಟ್ ಮೇಲೆ ಡಿಪೆಂಡ್ ಆಗಿದೆ. ಅದಲ್ಲದೆ ಹೇಗೇನು ಗಾರೆ ಕೆಲಸ ಮಾಡೋರು, ಸ್ಟೀಲ್ ಕೆಲಸ ಮಾಡೋರು, ಇಂಟೀರಿಯರ್ ಕೆಲಸ ಮಾಡೋರು, ಬಡಗಿ ಕೆಲಸ ಮಾಡೋರು, ಎಷ್ಟು ಜನ ಜೀವನ ಈ ರಿಯಲ್ ಎಸ್ಟೇಟ್ ಮೇಲೆ ಡಿಪೆಂಡ್ ಆಗಿದೆ. ನಾಳೆ ಏನಾದರೂ ಬ್ಯಾಂಕ್ ಲೋನ್ ಕೊಡಲಿಲ್ಲದ್ರೆ ನೀವು ಎಲ್ಲಿಂದ ಮನೆ ಕಟ್ತೀರಾ? ನೀವು ಮನೆ ಕಟ್ಟಲಿಲ್ಲದ್ರೆ ಎಲ್ಲಿಂದ ಕೆಲಸ ಸಿಗುತ್ತೆ? ಇವ್ರಿಗೆಲ್ಲನೂ ಕೆಲಸ ಸಿಗಲಿಲ್ಲದ್ರೆ ಇವ್ರ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕ್ತಾರೆ? ಮತ್ತೇನಾಗುತ್ತೆ? ದೇಶ ಕೊಲ್ಯಾಪ್ಸ್ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಬಿಸ್ನೆಸ್ಗಳಿಗೆ ಬಿಸ್ನೆಸ್ನ ರನ್ ಮಾಡೋಕ್ಕೆ ಬ್ಯಾಂಕ್ಗಳು ಲೋನ್ ಕೊಟ್ಟಿರ್ತವೆ. ಬ್ಯಾಂಕ್ ಕೊಟ್ಟಿರೋ ಲೋನಿಂದನೇ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ. ನಾಳೆ ನಾನು ಬಿಸ್ನೆಸ್ ಮಾಡೋಕ್ಕೆ ಬ್ಯಾಂಕ್ ಲೋನೇ ಕೊಡಲಿಲ್ಲ ಅಂದರೆ ಬಿಸ್ನೆಸ್ ಮಾಡೋನು ಎಲ್ಲಿಂದ ಮಾಡ್ತಾನೆ? ಅವಾಗ ಏನಾಗುತ್ತೆ? 4 ಜನಕ್ಕೆ ಕೆಲಸ ಸಿಗಲ್ಲ. ಕೆಲಸ ಸಿಗಲಿಲ್ಲದ್ರೆ ಹೇಗೇನು ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಆಯಿತು. ಪಾಕಿಸ್ತಾನ ಥರ ಆಗಬೇಕಾಗತ್ತೆ. ಪಾಕಿಸ್ತಾನದಲ್ಲಿ ಏನಕ್ಕೆ ಇಷ್ಟು ಪ್ರಾಬ್ಲಮ್ ಅಂದರೆ, ಅಲ್ಲಿ ಯಾವುದೇ ಥರ ಆಪರ್ಚುನಿಟಿ ಇಲ್ಲ, ಒಳ್ಳೆ ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲ. ಬ್ಯಾಂಕಿಂಗ್ ಸಿಸ್ಟಮ್ ಚೆನ್ನಾಗಿಲ್ಲದ್ರಿಂದ ಅಲ್ಲಿ ಯಾರು ಲೋನ್ ಕೊಡೋಂಗಿಲ್ಲ. ಲೋನ್ ಕೊಡೋದ್ರಿಂದ ಯಾರು ರಿಸ್ಕ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ. ಇದು ಹಿಂಗೆ ಸರ್ಕಲ್ ಆಗಿ ಹೋಗುತ್ತೆ. ಅದಕ್ಕೇ ಬ್ಯಾಂಕಿಂಗ್ ಸಿಸ್ಟಮ್ನ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಅಂತ ಕರೀತಾರೆ. 2008ರಲ್ಲಿ ವರ್ಲ್ಡಲ್ಲೇ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಸ್ಟಾಕ್ ಮಾರ್ಕೆಟು 50-55% ಬೀಳುತ್ತೆ ವರ್ಲ್ಡಲ್ಲೇ. ಯಾಕಂದರೆ ಅಮೆರಿಕಾದಲ್ಲಿ ಒಂದು ಬ್ಯಾಂಕ್ ಕೊಲ್ಯಾಪ್ಸ್ ಆಗಿತ್ತು. ಆ ಬ್ಯಾಂಕ್ ನೇಮ್ ಬಂದ್ಬಿಟ್ಟು ಲೇಮನ್ ಬ್ರದರ್ ಅಂತ. At work in London this morning to be told the bank had been put into administration. It's not good. It sucks. ಆ ಬ್ಯಾಂಕ್ ಕೊಲ್ಯಾಪ್ಸ್ ಆಗಿದ ತಕ್ಷಣವೇ ಸ್ಟಾಕ್ ಮಾರ್ಕೆಟು ಪ್ರತಿಯೊಂದು ಎಕಾನಮಿ ಡೌನ್ ಆಯಿತು. ಯಾಕೆ ಅಷ್ಟೊಂದು ಎದುರ್ಕೊಂಡೆಲ್ಲ ಸ್ಟಾಕ್ ಮಾರ್ಕೆಟ್ ಬೀಳ್ತಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮುಂದೆ ಆಗೋದನ್ನು ಇವಾಗಲೇ ಡಿಸ್ಕೌಂಟ್ ಮಾಡುತ್ತೆ. ಮುಂದೆ ಆಗ್ತಿರೋದನ್ನು ಇವಾಗಲೇ ಸೆಲ್ ಮಾಡಿ ಹೊರಗೆ ಬರ್ತಿದ್ದಾರೆ ಇನ್ವೆಸ್ಟರು. ಯಾಕೆ ಬೀಳ್ತಾ ಇದೆ? ಯಾಕಂದರೆ ಒಂದು ಸಲ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಜನಗಳಿಗೆ ಡೌಟ್ ಬಂತು ಅಂದರೆ, ಈಗ ನೀವು ಡೆಪಾಸಿಟ್ ಇಟ್ಟಿರ್ತೀರ ಬ್ಯಾಂಕಲ್ಲಿ, 1 ಲಕ್ಷನ, 5 ಲಕ್ಷನ, 10 ಲಕ್ಷನ ಡೆಪಾಸಿಟ್ ಇಟ್ಟಿರ್ತೀರ. ಇದೇ ದುಡ್ಡನ್ನ ಬ್ಯಾಂಕ್ ತಗೊಂಡೋಗಿ ಇನ್ನೊಬ್ರಿಗೆ ಲೋನ್ ಕೊಡುತ್ತೆ. ಈಗ ನೀವು ಇಟ್ಟಿರೋ ಡೆಪಾಸಿಟ್ನ ಬ್ಯಾಂಕ್ ಮುಳುಗಿಸ್ಬಿಡ್ತು ಅಂದರೆ ಈಗ ಏನಾಗುತ್ತೆ? ಡೆಪಾಸಿಟರ್ಗೆ ಬ್ಯಾಂಕ್ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಎಲ್ಲರೂ ಏನು ಮಾಡ್ತಾರೆ? ಒಂದೊಂದೇ ಸಲ ಬ್ಯಾಂಕಿಂದ ದುಡ್ಡನ್ನ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ? ಬ್ಯಾಂಕ್ ಕೈಲಿ ದುಡ್ಡೇ ಉಳ್ದಂಗೆ ಆಗುತ್ತೆ. ಬ್ಯಾಂಕ್ ಯಾವಾಗ್ಲೂ ಹೋಮ್ ಲೋನ್ ಕೊಡ್ಬೇಕಾದ್ರೆ 10 ವರ್ಷ 15 ವರ್ಷದಾಗ ಕೊಟ್ಟಿರುತ್ತೆ ನಿಮ್ಮ ಡೆಪಾಸಿಟ್ ಅಮೌಂಟಿಂದ. ಈಗ ನೀವೆಲ್ಲರೂ ಒಂದೇ ಸಲ ಬಂದು ಡೆಪಾಸಿಟ್ನ ವಿಡ್ರಾ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬ್ಯಾಂಕ್ ಏನು ಗತಿ ಆಗುತ್ತೆ?
ಆಮೇಲೆ ಯಾವ ಬ್ಯಾಂಕಲ್ಲೂ ನೀವು ಡೆಪಾಸಿಟ್ ಇಡಲ್ಲ, ಅವಾಗ ಏನಾಗುತ್ತೆ, ಯಾರಿಗೂ ಲೋನ್ ಸಿಗಲ್ಲ. ಲೋನ್ ಸಿಗಲಿಲ್ದಾಗ ಏನಾಗುತ್ತೆ, ಹೇಗೇನು ಮತ್ತೆ ಎಕನಾಮಿ ಕೊಲಾಪ್ಸ್ ಆಗುತ್ತೆ. ದಿಸ್ ಇಸ್ ದ ರೀಸನ್ ಬ್ಯಾಂಕಿಂಗ್ನ ಬ್ಯಾಕ್ ಬೋನ್ ಆಫ್ ದಿ ಎಕನಾಮಿ ಅಂತ ಕರೀತಾರೆ. ಇವಾಗ ಗೊತ್ತಾಯ್ತಲ್ಲ ಬ್ಯಾಂಕಿಂಗ್ ಸಿಸ್ಟಮ್ ಏನಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಅಂತ. ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಲ್ಲಿ ನಿಫ್ಟಿ ಅಂತ ತಗೊಂಡ್ರೆ ನಿಫ್ಟಿನಲ್ಲಿ ಜಸ್ಟ್ 35% ಫೈನಾನ್ಷಿಯಲ್ ಸೆಕ್ಟರ್ಸ್ ಇದಾವೆ. ಅದರಲ್ಲಿ NBFC ಕೂಡ ಇರ್ಬೋದು, ಬ್ಯಾಂಕ್ ಕೂಡ ಇರ್ಬೋದು. 35% ಆಫ್ ದಿ ನಿಫ್ಟಿ ಜಸ್ಟ್ ಫೈನಾನ್ಷಿಯಲ್ ಸೆಕ್ಟರಿಂದನೇ ತುಂಬಿದೆ. ನೀವು ಹಿಂಗೆ ಅರ್ಥ ಮಾಡ್ಕೊಬೋದು ಬ್ಯಾಂಕಿಂಗ್ ಸೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಹೋಗ್ತಾ ಹೋಗ್ತಾ ಏನಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ಗ್ರೋ ಆಗ್ತಾ ಹೋಗುತ್ತೆ ಅಂದರೆ, ಈಗ ನಮ್ಮ ದೇಶದಲ್ಲಿ ಏನಾಗಿತ್ತು, ಮುಂಚೆ ಕ್ರೆಡಿಟ್ ಸಿಗೋದೇ ದೊಡ್ಡ ತಲೆನೋವು. ಅಂದರೆ ಯಾರಿಗಾನ ಒಬ್ರಿಗೆ ಲೋನ್ ಸಿಗಬೇಕಂದ್ರೆ ದೊಡ್ಡ ಕಷ್ಟ. ಅವನಿಗೆ ಮುಂಚೆ 2000 ಇಸ್ವಿಗಿನ್ನ ಮುಂಚೆ ಗೌರ್ಮೆಂಟ್ ಜಾಬಲ್ಲಿರೋರ್ಗೇ ಲೋನ್ ಸಿಗ್ತಾ ಇತ್ತು, ಅದು ಬಿಟ್ಟರೆ ಇನ್ಯಾರಿಗೂ ಸಿಗ್ತಾ ಇರಲಿಲ್ಲ. ಅದಾದಮೇಲೆ HDFC, ICICI ಪ್ರೈವೇಟ್ ಬ್ಯಾಂಕ್ಗಳಿಗೆ ಬಂದರು, ಪ್ರೈವೇಟ್ ಬ್ಯಾಂಕಿಗೆ ಲೈಸೆನ್ಸ್ ಕೊಟ್ಟರು. ಪ್ರೈವೇಟ್ ಬ್ಯಾಂಕ್ಗಳು ಬಂದು ಪ್ರೈವೇಟ್ ಕೆಲಸದಲ್ಲಿರೋರ್ಗು ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಬರ್ತಾ ಬರ್ತಾ ಈ ಸಿಚುವೇಶನಲ್ಲಿ ಅರ್ಬನ್ ಏರಿಯಾದಲ್ಲಿ ಯಾರ್ಯಾರಿಗೆ ಕ್ರೆಡಿಟ್ ಸಿಗಬೇಕಿತ್ತು ಅವ್ರಿಗೆಲ್ಲ ಸಿಗ್ತಾ ಇದೆ. ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಹಳ್ಳಿಗಳು, ತಾಲೂಕುಗಳು ಇಲ್ಲೆಲ್ಲನೂ ಕ್ಲೀನಾಗೆ ಲೋನ್ ಸಿಗ್ತಾ ಇಲ್ಲ. ಯಾಕಂದರೆ ಇವ್ರ ಹತ್ರ ಸ್ಯಾಲ್ರಿ ಇರಲ್ಲ, ಕ್ಲೀನಾಗಿ ಒಂದು ಇನ್ಕಮ್ ಸೋರ್ಸ್ ಇರಲ್ಲ. ಯಾಕಂದರೆ ಎಲ್ಲ ಕ್ಯಾಶಲ್ಲಿ ವ್ಯವಹಾರ ಮಾಡ್ತಾರೆ, ಬ್ಯಾಂಕಿಗೆ ಬರಲ್ಲ. ಬ್ಯಾಂಕಿಗೆ ಬರಲಿಲ್ಲದಂದರೆ ಬ್ಯಾಂಕಿಗೆ ಗೊತ್ತಾಗಲ್ಲ ಇವನೇನು ದುಡಿತಿದ್ದಾನೆ, ಇವನಿಗೆ ಲೋನ್ ಕೊಟ್ಟರೆ ವಾಪಸ್ ಕೊಡ್ತಾನೆ ಇಲ್ಲ ಅಂತ ಬ್ಯಾಂಕಿಗೆ ಅನಲೈಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೇ ಈಗ UPI ಬಂದಿರೋದ್ರಿಂದ ಎಲ್ಲರೂ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಗೌರ್ಮೆಂಟ್ ಕೂಡ ಎಷ್ಟೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದೆ, ಹಳ್ಳಿಗಳಲ್ಲೂ ಎಲ್ಲರಿಗೂ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದೆ. ಇದರಿಂದ ಏನಾಗುತ್ತೆ, ಬ್ಯಾಂಕಿಗೆ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಇವ್ರಿಗೆ ಲೋನ್ ಕೊಟ್ಟರೆ ಒಳ್ಳೇದಲ್ಲ ಅಂತ. ಇದರಿಂದ ನೆಕ್ಸ್ಟ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಹಳ್ಳಿಗಳಲ್ಲಿ ಈಗಲೂ ಕೂಡ ಕೈ ಸಾಲ ತಗೊಳ್ತಾರೆ. ನೀವೇ ಎಷ್ಟು ಜನ ನೋಡ್ತಿದ್ದೀರಾ, ನೀವು ಕೈ ಸಾಲ ತಗೊಂಡಿರ್ತೀರ 2%, 3%, 4% ಅಂತ. ಬ್ಯಾಂಕ್ ಜಸ್ಟ್ 1% ಲೋನ್ ಕೊಟ್ಟರು ಕೂಡ ಎಷ್ಟು ದುಡ್ಡು ಮಾಡ್ಬೋದು. ಇನ್ನು ಗ್ರೋತ್ ಭಯಂಕರ ಇದೆ. ಇನ್ನು ಹಳ್ಳಿಗಳಲ್ಲೂ ಬ್ಯಾಂಕ್ ಕ್ರೆಡಿಟ್ ಗ್ರೋತ್ ಹೋಗಬೇಕು. ನೆಕ್ಸ್ಟ್ 10 years ಇಂಡಿಯಾ ಏನು ಗ್ರೋ ಆಗುತ್ತಲ್ಲ, ಬ್ಯಾಂಕಿಂಗಿಂದನೇ ಇಂಡಿಯಾ ಗ್ರೋ ಆಗುತ್ತೆ. ಬ್ಯಾಂಕಿಂಗ್ ವಿತೌಟ್ ಬ್ಯಾಂಕಿಂಗ್ ಗ್ರೋ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನೀವು ಅವಾಗಲೇ ನೋಡಿದ್ರಿ, ಒಂದು ಕಾರ್ ಸೇಲ್ ಆಗೋಕ್ಕೂ ಬ್ಯಾಂಕ್ ಬೇಕು, ಒಂದು ಮನೆ ತಗೊಳಕ್ಕೂ ಬ್ಯಾಂಕ್ ಬೇಕು, ಒಂದು ರೈತ ಬೆಳೆ ಬೆಳೆಯೋಕ್ಕೂ ಬ್ಯಾಂಕ್ ಲೋನ್ ಕೊಡಬೇಕು. ಪ್ರತಿಯೊಂದಕ್ಕೂ ಬ್ಯಾಂಕ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಈ ಸೆಕ್ಟ್ರಲ್ ಅಂದರೆ ಯಾವುದನ್ನ ಒಂದು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಮುಖ್ಯವಾಗಿ ಏನೇನು ನೋಡಬೇಕು? ಹಾಗಿದ್ರೆ ಬ್ಯಾಂಕ್ ಯಾವ ಥರ ದುಡ್ಡು ಮಾಡ್ತಾನೆ? ಬ್ಯಾಂಕ್ ಸಿಂಪಲ್ ಆಗಿ ದುಡ್ಡು ಮಾಡ್ತಾನೆ. ಯಾವ ಥರ ಅಂದರೆ ಇರೋರ ಹತ್ರ ದುಡ್ಡು ತಗೊಂಡು ಇಲ್ದರಿಗೆ ಕೊಡ್ತಾನೆ. ಸಿಂಪಲ್ ಡೆಫಿನೇಷನ್ ಅಂದರೆ ಇಷ್ಟೇ, ಇರೋರ ಹತ್ರ ತಗೊಂಡು ಇಲ್ದರಿಗೆ ಕೊಡ್ತಾನೆ. ಈಗ ಯಾರ ಹತ್ರ ಜಾಸ್ತಿ ದುಡ್ಡಿದೆ, ಅವ್ರು ಇಂಟ್ರೆಸ್ಟ್ ಬರುತ್ತೆ ಅಂತ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆ ದುಡ್ಡನ್ನ ಏನು ಮಾಡ್ತಾನೆ, ತಗೊಂಡು ಇವನು ಈಗ 6% ಹಂಗೆ ನೀವೇನಾದರೂ ಇಟ್ಟಿದ್ರೆ ಇವನು ಅದನ್ನು ತಗೊಂಡೋಗು 10-11% ಹಂಗೆ ಬೇರೆಯವ್ರಿಗೆ ಕೊಡ್ತಾನೆ. ಈ ಮಧ್ಯದಲ್ಲಿ 4-5% ಏನು ಉಳಿಯುತ್ತಲ್ಲ, ಅದು ಅವನಿಗೆ ಲಾಭ. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವೇನು ಮಾಡ್ತೀರಾ, 6% ಹಂಗೆ ಡೆಪಾಸಿಟ್ ಮಾಡ್ತೀರಾ ಬ್ಯಾಂಕಲ್ಲಿ, FDನಲ್ಲಿ ಡೆಪಾಸಿಟ್ ಮಾಡ್ತೀರಾ ನಿಮ್ಮ ದುಡ್ಡನ್ನ. ಈ 6% ಬ್ಯಾಂಕ್ ನಿಮಗೆ ವಾಪಸ್ ಕೊಡ್ತಾನೆ. ಎಲ್ಲಿಂದ ಕೊಡ್ತಾನೆ? ಬ್ಯಾಂಕಿಂಗ್ ಕೊಡೋಕೆ ಎಲ್ಲಿಂದ ಬರುತ್ತೆ? ಅವ್ನು ಎಲ್ಲಿಂದ ಕೊಡ್ತಾನೆ ಅಂದರೆ, ನಿಮ್ಮ ದುಡ್ಡನ್ನ ತಗೊಂಡೋಗಿ ಏನು ಮಾಡ್ತಾನೆ, ನಿಮ್ಮದು ಅಥವಾ ನಮ್ಮದು ಯಾರ್ದೋ ಒಬ್ರದ್ದು ದುಡ್ಡನ್ನ ತಗೊಂಡೋಗಿ ಏನು ಮಾಡ್ತಾನೆ, ಇನ್ನೊಬ್ರಿಗೆ ಲೆಂಡ್ ಮಾಡ್ತಾನೆ, ಸಾಲ ಕೊಡ್ತಾನೆ. ಎಷ್ಟು ಪರ್ಸೆಂಟ್ಗೆ? 10% ಕೊಡ್ತಾನೆ, 11% ಕೊಡ್ತಾನೆ. ಬೇರೆ ಬೇರೆ ಥರ ಲೋನ್ ಇರ್ತವೆ, ಸೆಕ್ಯೂರ್ಡ್ ಲೋನು, ಅನ್ಸೆಕ್ಯೂರ್ಡ್ ಲೋನು. ಆ ಥರ ನಾನು ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. 10% ಕೊಡ್ತಾನೆ ಅಂದ್ಕೊಳ್ಳಿ. ನೀವೆಲ್ಲ ಸೇರಿ 9 ಲಕ್ಷ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀರಾ. RBI ರೂಲ್ಸ್ ಪ್ರಕಾರ ಬ್ಯಾಂಕ್ ಏನಾದರೂ ಲೋನ್ ಕೊಡಬೇಕಂದ್ರೆ ಬ್ಯಾಂಕಿಂದು ಖುದ್ದು ದುಡ್ಡು ಇರಬೇಕು. ಬ್ಯಾಂಕಿಂದು ಓನ್ ದುಡ್ಡು ಇಟ್ಕೊಂಡು ಲೋನ್ ಕೊಡಬೇಕು. ಯಾಕಂದರೆ ಡೆಪಾಸಿಟರ್ ದುಡ್ಡನ್ನ ಸೇವ್ ಮಾಡೋಕ್ಕೆ. ಅವನೇನಾದರೂ ಇಸ್ಕೊಂಡು ಹೋದೊಂದು ಡಿಫಾಲ್ಟ್ ಆದರೆ ಇವನ್ ದುಡ್ಡು ಇರಬೇಕು ಅದಕ್ಕೆ RBI ರೂಲ್ಸ್ ಏನು ಹೇಳುತ್ತೆ ಅಂದರೆ, ಪ್ರೈವೇಟ್ ಬ್ಯಾಂಕ್ಗಳು 9% ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಹೊಂದಿರಬೇಕು, ಗೌರ್ಮೆಂಟ್ ಬ್ಯಾಂಕ್ಗಳು 12% ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಹೊಂದಿರಬೇಕು ಅಂತ ಹೇಳುತ್ತೆ. ಅಂದರೆ ಈಗ ಏನಾದರೂ ನೀನು 100 ರೂಪಾಯಿ ಲೋನ್ ಕೊಡ್ತಿದ್ಯಾ ಅಂದರೆ 9 ರೂಪಾಯಿ ನಿಂದ ಹಾಕೊಬೇಕು, ಇನ್ನು 91 ರೂಪಾಯಿ ಡೆಪಾಸಿಟರ್ ಅಮೌಂಟ್ ಇಟ್ಕೊಂಡು ನೀನು ಕೊಡ್ಬೋದು ಅಂತ ಹೇಳುತ್ತೆ. ನಾರ್ಮಲಿ ಎಲ್ಲ ಬ್ಯಾಂಕ್ಗಳು 15%ಗಿಂತ ಜಾಸ್ತಿನೇ ಮೇಂಟೈನ್ ಮಾಡಿರುತ್ತೆ, ಯಾಕಂದರೆ ಸೇಫರ್ ಝೋನ್ಗೋಸ್ಕರ. ನಾನು ಹೋಗ್ತಾ ಹೇಳ್ತೀನಿ ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ಅಂದರೆ ಏನು ಅಂತ. ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮದು 9 ಲಕ್ಷ ಇದೆ, ಬ್ಯಾಂಕಿಂದು 1 ಲಕ್ಷ ಹಾಕಿ ಬ್ಯಾಂಕ್ ಏನು ಮಾಡ್ತಾನೆ, ಈ ದುಡ್ಡನ್ನ ಬೇರೆಯವರಿಗೆ ಲೆಂಡ್ ಮಾಡ್ತಾನೆ. ಇವನಿಗೆ ಇವಾಗ ಎಷ್ಟು ಇಂಟ್ರೆಸ್ಟ್ ಬಂತು? 10% ಹಂಗೆ ಕೊಟ್ಟಿರೋದ್ರಿಂದ ಇವನಿಗೆ 1 ಲಕ್ಷ ರೂಪಾಯಿ ಬಂತು. ಈ 1 ಲಕ್ಷ ರೂಪಾಯಿನಲ್ಲಿ ಇವನೇನು ಮಾಡ್ತಾನೆ, ಈ 9 ಲಕ್ಷಕ್ಕೆ 6% ಹಂಗೆ ಏನು ಇವರಿಗೆ ವಾಪಸ್ ಕೊಡಬೇಕಾಗಿರುತ್ತಲ್ಲ ಡೆಪಾಸಿಟರ್ಗೆ, ಅದರಲ್ಲಿ 54,000ನ ವಾಪಸ್ ಕೊಡ್ತಾನೆ. ಆ ವಾಪಸ್ ಕೊಟ್ಟ ಮೇಲೆ ಇನ್ನು ಉಳಿದಿದ್ದು ಎಷ್ಟು ಉಳಿತು? 46,000 ಉಳಿತಾ. ಈ 46,000ದಲ್ಲಿ ಬ್ಯಾಂಕಿಗೆ ಬೇರೆ ಬೇರೆ ಖರ್ಚಿರುತ್ತೆ. ಏನು? ಬ್ಯಾಂಕ್ ರೆಂಟ್ ತೊಗೊಂಡಿರ್ತಾರೆ, ರೆಂಟ್ ಖರ್ಚಿರುತ್ತೆ, ಆಮೇಲೆ ಎಂಪ್ಲಾಯ್ ತೊಗೊಂಡಿರ್ತಾರೆ, ಆಮೇಲೆ ಸಾಫ್ಟ್ವೇರ್ ಖರ್ಚಿರುತ್ತೆ, ಬೇರೆ ಬೇರೆ ಥರ ಖರ್ಚಿರುತ್ತೆ. ಎಲ್ಲ ಖರ್ಚೆಲ್ಲ ಸೇರಿ 20,000 ಖರ್ಚಾಯ್ತು ಅಂದ್ಕೊಳ್ಳಿ. ಮತ್ತು ಈಗ ಉಳಿದಿದ್ದೆಷ್ಟು? 26,000. ಈ 26,000ದಲ್ಲಿ ಎಗೇನ್ ಮತ್ತೆ ಬ್ಯಾಂಕು ಪ್ರಾವಿಷನ್ ಅಂತ ಇಡ್ತಾನೆ. ಪ್ರಾವಿಷನ್ ಅಂದರೆ ಈಗ ಇವ್ನು ಲೋನ್ ಕೊಟ್ಟಿರ್ತಾನಲ್ಲ, ಅದರಲ್ಲಿ ಯಾವನ ಒಬ್ಬ ಡಿಫಾಲ್ಟ್ ಆಗಿರ್ತಾನೆ. 10 ಜನಕ್ಕೆ 100 ಜನಕ್ಕೆ ಕೊಟ್ಟರೆ 2 ಅಥವಾ 3 ವಾಪಸ್ ಕೊಡ್ದಲೇ ಇರೋದು, ಎತ್ತಾಕೋದು, ಈ ಥರ ಮಾಡ್ತಾರೆ. ಅದಕ್ಕೆ ಅವನೇನಾದರೂ 3 ತಿಂಗಳು ಕರೆಕ್ಟಾಗಿ EMI ಕಟ್ಟಿಲ್ಲ ಅಂದರೆ ಬ್ಯಾಂಕ್ ಏನು ಮಾಡುತ್ತೆ, ಇದು ಬರುತ್ತೆ ಬರಲ್ಲ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ಆಲ್ರೆಡಿ ಅವರು ಇವ್ರ ಓನ್ ಪ್ರಾಫಿಟಿಂದ ಪ್ರಾವಿಷನ್ ಅಂತ ಎತ್ತಿಡ್ತಾರೆ. ಅದಕ್ಕೊಂದು 4,000 ಎತ್ತಿಟ್ರೆ ಬ್ಯಾಂಕ್ ಹತ್ರ ಉಳಿಯುತ್ತೆ 22,000. ಈ 22,000ನೇ ಬ್ಯಾಂಕಿಗೆ ಲಾಭ. ಇದರಲ್ಲಿ ಮತ್ತೆ ಟ್ಯಾಕ್ಸ್ ಹೋಗುತ್ತೆ. ಟ್ಯಾಕ್ಸ್ ಹೋಗಿ ಉಳಿದಿರೋ ದುಡ್ಡು ಬ್ಯಾಂಕಿಂದು ನೆಟ್ ಪ್ರಾಫಿಟ್.
ಅರ್ಥ ಆಯ್ತಲ್ಲ ಬ್ಯಾಂಕ್ ಯಾವ ಥರ ದುಡ್ಡು ಮಾಡ್ತಾನೆ ಅಂತ. ಬ್ಯಾಂಕ್ದು ರಿಯಲ್ ದುಡ್ಡು ಇದೇ ಥರ ಮಾಡೋದು. ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರಲ್ಲ ಅವ್ರಿಗೆ ಎಷ್ಟು ಸಿಕ್ತು ಹೇಳಿ, 6% ಸಿಕ್ತು. ಬಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ, ಈಗ 9 ಲಕ್ಷದಲ್ಲಿ 1 ಲಕ್ಷ ಏನು ಬ್ಯಾಂಕ್ ಜೊತೆಗೆ ಆಗ್ದಲ್ಲ, ಬ್ಯಾಂಕ್ ಓನ್ ದುಡ್ಡು ಅಂದರೆ ಅದು ಇನ್ವೆಸ್ಟರ್ಸ್ ದುಡ್ಡು. ಇನ್ವೆಸ್ಟರ್ಸ್ ಎಷ್ಟು ದುಡ್ಡು ಮಾಡಿದ್ರು ಹೇಳಿ, ಈಗ 1 ಲಕ್ಷ ಇನ್ವೆಸ್ಟ್ ಮಾಡಿ ಇನ್ವೆಸ್ಟರು 20,000 ಮಾಡಿದ್ರು. 2,000 ಟ್ಯಾಕ್ಸ್ ಅಂತ, 22,000ದಲ್ಲಿ 2,000 ಟ್ಯಾಕ್ಸ್ ಅಂತ ಮೈನಸ್ ಮಾಡಿದ್ರು, ಇನ್ನು 20,000 ಉಳಿತಲ್ಲ, ಅದರಲ್ಲಿ ಇನ್ವೆಸ್ಟರು 20,000 ದುಡ್ಡು ಮಾಡಿದ್ರು. ಅಂದರೆ ಇವ್ರದ್ದು ROE ಎಷ್ಟು ಹೇಳಿ, ರಿಟರ್ನ್ ಆನ್ ಈಕ್ವಿಟಿ ಅಥವಾ ಇನ್ವೆಸ್ಟ್ಮೆಂಟ್ ಎರಡು ಒಂದೇನೆ. ರಿಟರ್ನ್ ಆನ್ ಈಕ್ವಿಟಿ ಎಷ್ಟು ಹೇಳಿ, 20%. ಡೆಪಾಸಿಟ್ ಮಾಡಿದವನಿಗೆ 6% ಸಿಕ್ತು, ಇವನಿಗೆ 20% ಸಿಕ್ತು. ಯಾಕೆ ಇವ್ನು ಜಾಸ್ತಿ ಅರ್ನ್ ಮಾಡ್ದ ಅಂದರೆ ಇವನು ರಿಸ್ಕ್ ತಗೊಂಡ. ರಿಸ್ಕು, ಇವನಿಗೆ ಲೋನ್ ಕೊಡೋದು ರಿಸ್ಕು. ನಾಳೆ ಏನಾದರೂ ದುಡ್ಡು ಲಾಸ್ ಆದರೆ ಡೆಪಾಸಿಟರ್ ವಾಪಸ್ ಕೊಡಲೇಬೇಕು. ಕಂಪಲ್ಸರಿ ಡೆಪಾಸಿಟರ್ಗೆ 6% ಕೊಡಲೇಬೇಕು. ಬಟ್ ಇನ್ವೆಸ್ಟರ್ ರಿಸ್ಕ್ ತೊಗೊಂಡಿದ್ಕೇನೆ ಇಲ್ಲಿ 20% ಅರ್ನ್ ಮಾಡ್ದ. ಬ್ಯಾಂಕಿಂಗ್ ಅನ್ನೋದು ಇಸ್ ಆಲ್ ಅಬೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಬ್ಯಾಂಕಿಂಗಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು 3 ಥಿಂಗ್. 1 ಮ್ಯಾನೇಜ್ಮೆಂಟ್, 2 ಮ್ಯಾನೇಜ್ಮೆಂಟ್, 3 ಮ್ಯಾನೇಜ್ಮೆಂಟ್. ಅಂದರೆ ಬ್ಯಾಂಕ್ನ ನಡೆಸ್ತಿರೋರು ಯಾರು ಅಂತ. ಯಾಕಂದರೆ ಬ್ಯಾಂಕ್ನ ಮುಳುಗ್ಸೋದು ವೆರಿ ಈಸಿ. ಈಗೇನಾದರೂ ರಾಣಾ ಕಪೂರ್ ಯೆಸ್ ಬ್ಯಾಂಕ್ ಹೆಂಗೆ ಮುಳುಗ್ಸಿದ್ರಲ್ಲ, ಅವ್ರಿಗೇನಾದ್ರು HDFC ಬ್ಯಾಂಕ್ ಕೊಟ್ಟಿದ್ರು ಮುಳುಗ್ಸಿರೋರು, ICICI ಬ್ಯಾಂಕ್ ಕೊಟ್ಟಿದ್ರು ಮುಳುಗ್ಸಿರೋರು. ಯಾಕಂದರೆ ಯಾರಿಗೆ ಲೋನ್ ಕೊಡಬೇಕು, ಎಂಥವ್ರಿಗೆ ಲೋನ್ ಕೊಡಬೇಕು ಅನ್ನೋದು ಅವ್ರ ಕೈಲೇ ಇರುತ್ತೆ. ಅದಕ್ಕೆ ನಾವು ಫಸ್ಟ್ ಪಾಯಿಂಟ್ ನಾವು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳೋಕ್ಕೂ ಮುಂಚೆನೇ ಮ್ಯಾನೇಜ್ಮೆಂಟ್ನ ನೋಡಬೇಕು. ಯಾವ ಥರ ಇದೆ ಮ್ಯಾನೇಜ್ಮೆಂಟು, ಯಾವ ಥರ ಅಗ್ರೆಸಿವ್ ಆಗಿದೆ, ಇವತ್ತು ಫ್ಯೂಚರ್ ಪ್ಲ್ಯಾನ್ ಏನಿದೆ. ತುಂಬ ಅಗ್ರೆಸಿವ್ ಆಗಿದ್ದಾರೆ. ಈಗ ಬ್ಯಾಂಕ್ ಏನಾದರೂ ಪ್ರಾಫಿಟ್ ಗ್ರೋತ್ನ ಜಾಸ್ತಿ ಮಾಡಬೇಕಂತ ಸಿಕ್ದವ್ರಿಗೆಲ್ಲ ಲೋನ್ ಕೊಡ್ಕೊಂಡೋದ್ರೆ ಏನಾಗುತ್ತೆ ಹೇಳಿ, ನಾಳೆ ಆ ಲೋನ್ ಎಲ್ಲ ಡಿಫಾಲ್ಟ್ ಆಗಿ NPA ಆಗುತ್ತೆ. ಅದಕ್ಕೇನೆ ನಾವು ಫಸ್ಟ್ ಮುಖ್ಯವಾಗಿ ನೋಡಬೇಕಾಗಿರೋದು ಮ್ಯಾನೇಜ್ಮೆಂಟ್. 2ನೇದು ROE ಅಂದರೆ ಬ್ಯಾಂಕು ಯಾವ ಥರ ಇನ್ವೆಸ್ಟರ್ಸ್ ದುಡ್ಡು ಮಾಡಿಕೊಡ್ತಾ ಇದೆ ಅಂತ. ROE ಮಿನಿಮಮ್ 15% ಮೇಲಿರಬೇಕು ಬ್ಯಾಂಕಲ್ಲಿ. ಯಾಕಂದರೆ ನೀವು ರಿಸ್ಕ್ ತೊಗೊಳ್ತಿದ್ದೀರಾ, ನಾವು ರಿಸ್ಕ್ ತೊಗೊಳ್ತಾ ಇದ್ದೀವಿ. ಇಲ್ಲಾಂದರೆ ನಾನು ದುಡ್ಡನ್ನ ತಗೊಂಡು 7% ಹಂಗೆ FD ಮಾಡ್ಬೋದಲ್ಲ. FDಗಿನ್ನ ಡಬಲ್ ಸಿಗಬೇಕಂದ್ರೆ ನಾನು ರಿಸ್ಕ್ ತೊಗೊಳ್ತಾ ಇದ್ದೀನಿ, ನನಗೆ ಮಿನಿಮಮ್ 15% ಬೇಕೇ ಬೇಕು. ಅವಾಗಲೇ ಹೇಳಿದ್ದೀನಿ ROE ಬ್ಯಾಂಕಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ. ROE 15%ಗಿನ್ನ ಜಾಸ್ತಿ ಇರಬೇಕು. ಒಂದೊಂದು ಬ್ಯಾಂಕಲ್ಲಿ ROE ಇಂಪ್ರೂವ್ ಆಗ್ತಾ ಇರುತ್ತೆ. ಯಾಕಂದರೆ ಹಿಂದ್ಗಡೆ ಯಾವುದೋ ಕಿತ್ತೋಗಿರೋ ಲೋನ್ ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ IDFC ಫಸ್ಟ್ ಬ್ಯಾಂಕ್ ಇರ್ಬೋದು. IDFC ಫಸ್ಟ್ ಬ್ಯಾಂಕ್ ROE 11-12% ಇದೆ. ಬಟ್ ಅವ್ರು ಏನು ಮಾಡ್ತಿದ್ರು, ಹಿಂದ್ಗಡೆ ಮ್ಯಾನೇಜ್ಮೆಂಟ್ ಇತ್ತಲ್ಲ, ಹಿಂದ್ಗಡೆ ಮ್ಯಾನೇಜ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಲೋನು, ಕಾರ್ಪೊರೇಟ್ ಲೋನು ಎಲ್ಲ ಕೊಟ್ಟು ವೊಡಾಫೋನ್ ಐಡಿಯಾಗೂ ಲೋನ್ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟು ಡಿಫಾಲ್ಟ್ ಆಗಿ ಫುಲ್ ಬ್ಯಾಂಕಿಂಗ್ಗೆ ಇದಾಗ್ಬಿಟ್ಟಿತ್ತು. ಮತ್ತೆ ವೈದ್ಯನಾಥನ್ ಬಂದು ಅದನ್ನು ಫುಲ್ ಟರ್ನ್ ಅರೌಂಡ್ ಮಾಡ್ತಾ ಇದ್ದಾರೆ. ಈಗ ನಿಧಾನ ಗ್ರೋ ಆಗ್ತಾ ಇದೆ. ಈ ಗ್ರೋಯಿಂಗ್ ಫೇಸಲ್ಲಿ ಇದ್ರೆ ಓಕೆ. ಈಗ ROE ನೀವು ಏನಾದರೂ 5ರಿಂದ 6 ಆಯಿತು, 6ರಿಂದ 7 ಆಯಿತು, 8 ಆಯಿತು, ಗ್ರೋ ಆಗ್ತಾ ಇದೆ ಅಂದರೆ ಫ್ಯೂಚರಲ್ಲಿ ಗ್ರೋ ಆಗುತ್ತೆ ಅಂದ್ಕೊಂಡು ಯು ಕ್ಯಾನ್ ಇನ್ವೆಸ್ಟ್. ಬಟ್ ROE 15%ಗಿನ್ನ ಜಾಸ್ತಿ ಇದ್ದರೆ ಯು ಕ್ಯಾನ್ ಮೇಕ್ ಮನಿ. ROEನ ಚೆಕ್ ಮಾಡೋಕ್ಕೆ ನೀವು ಸ್ಕ್ರೀನಲ್ಲಿ ಬನ್ನಿ. ಸ್ಕ್ರೀನಲ್ಲಿ ಬಂದು ಎಕ್ಸಾಂಪಲ್ ನಾನೀಗ IDFC ಫಸ್ಟ್ ಅಂತಲೇ ಹೊಡೆದ. IDFC ಫಸ್ಟ್ ಬ್ಯಾಂಕ್ದು ROE ತೋರಿಸ್ತಾ ಇದೆ ನೋಡಿ, 10.6 ಇದೆ. ಅದೇ ಥರ ಈಗ HDFC ಬ್ಯಾಂಕ್ದು ಸರ್ಚ್ ಮಾಡ್ತೀನಿ. HDFC ಬ್ಯಾಂಕ್ ನೋಡಿ 17% ಇದೆ ROE. ಅದೇ ಥರ ICICI ಬ್ಯಾಂಕ್ದು 17.2% ಇದೆ. ಕೋಟಕ್ ಬ್ಯಾಂಕ್ದು 14.3% ಇದೆ. ಫೆಡ್ರಲ್ ಬ್ಯಾಂಕ್ದು 15.3% ಇದೆ. ಈ ಥರ ಚೆಕ್ ಮಾಡಿ ROE ಮಿನಿಮಮ್ 15% ಇರಬೇಕು, ಇಲ್ಲ ಗ್ರೋಯಿಂಗ್ ಟ್ರೆಜೆಕ್ಟ್ರಿನಲ್ಲಿ ಇರಬೇಕು. ROE ಇಯರ್ ಆನ್ ಇಯರ್ ಗ್ರೋ ಆಗ್ತಾ ಇರಬೇಕು. ನೆಕ್ಸ್ಟ್ ಬಂದು ROA ಅಂದರೆ ರಿಟರ್ನ್ ಆನ್ ಅಸೆಟ್ ಅಂತ. ರಿಟರ್ನ್ ಆನ್ ಅಸೆಟ್ ಅಂದರೆ ಬ್ಯಾಂಕಿಗೆ ಅಸೆಟ್ ಯಾವ್ದು ಹೇಳಿ. ಈಗ ನಾನು ಯಾವಾಗಲೂ ಬ್ಯಾಂಕಲ್ಲಿ ಬುಕ್ ವ್ಯಾಲ್ಯೂ ತುಂಬ ಮುಖ್ಯ ಅಂತ ಹೇಳ್ತಿರ್ತೀನಿ. ಯಾಕಂದರೆ ಬ್ಯಾಂಕಿಗೆ ಅಸೆಟ್ ಅಂದರೆ ಅದು ಅವ್ರು ಕೊಟ್ಟಿರೋ ಲೋನು. ಈಗ ಅಸೆಟಿಗೆ ಎಕ್ಸಾಂಪಲ್ ಅಂದರೆ ಯಾವುದು ನನಗೆ ದುಡ್ಡನ್ನ ವಾಪಸ್ ತಂದು ಕೊಡುತ್ತೆ, ಯಾವುದು ನನಗೆ ದುಡ್ಡನ್ನ ಜನ್ರೇಟ್ ಮಾಡಿಕೊಡುತ್ತೆ, ಅದನ್ನು ಅಸೆಟ್ ಅಂತ ಕರಿತೀವಿ. ಯಾವುದು ನನ್ನ ಕೈಯಿಂದ ದುಡ್ಡು ವಾಪಸ್ ಹೊರಗೆ ಹೋಗುತ್ತೆ ಅದನ್ನು ಲಯಬಿಲಿಟಿ ಅಂತ ಕರಿತೀವಿ. ಈ ಬ್ಯಾಂಕಿಗೆ ಲಯಬಿಲಿಟಿ ಅಂದರೆ ಯಾವುದು ಅಂದರೆ ಡೆಪಾಸಿಟರ್ ಮನೆಗೆ ಇಂಟ್ರೆಸ್ಟ್ ಕೊಡ್ತಾರಲ್ಲ ಅದು ಲಯಬಿಲಿಟಿ. ಈಗ ಕೊಟ್ಟಿರೋ ಲೋನಿಂದ ಇಂಟ್ರೆಸ್ಟ್ ಬರುತ್ತಲ್ಲ ಅದು ಅಸೆಟ್. ಅದಕ್ಕೆ ನಾವು ಬ್ಯಾಂಕ್ ಕೊಟ್ಟಿರೋ ಟೋಟಲ್ ಲೋನ್ನ ಅಸೆಟ್ ಅಂತ ಕರಿತೀವಿ. ಬ್ಯಾಂಕ್ದು ROA ಯಾವಾಗ್ಲೂ ಮಿನಿಮಮ್ 1.5ಗಿನ್ನ ಮೇಲಿರಬೇಕು. ಮೇಲಿದ್ರೆ ಒಳ್ಳೆ ಬ್ಯಾಂಕ್ ಅಂತ ಅರ್ಥ. ಅವ್ನು ಲಾಸ್ಟ್ 10 ಇಯರ್ಸಿಂದ ಆವರೇಜ್ 1.5 ROA ಮೇಂಟೈನ್ ಮಾಡ್ಕೊಂಡು ಬಂದಿರಬೇಕು. ROA ಅಂದರೆ ಸಿಂಪಲ್ ಎಕ್ಸಾಂಪಲ್ಲು ನಾನು ಅವಾಗಲೇ ಹೇಳಿದೆ, ನಾನು ಟೋಟಲ್ 10 ಲಕ್ಷ ಲೋನ್ ಕೊಟ್ಟಿದ್ದೀನಿ. ಈಗ ನಾನು ಕೊಟ್ಟಿರೋ ಲೋನ್ ಎಷ್ಟು ಹೇಳಿ, 10 ಲಕ್ಷನಾ. ಅದರಲ್ಲಿ ನನಗೆ ವಾಪಸ್ ಬಂದಿದ್ದು ಇಂಟ್ರೆಸ್ಟು 1 ಲಕ್ಷ, ಅದರಲ್ಲಿ ಎಕ್ಸ್ಪೆನ್ಸು ಅದು ಇದು ಎಲ್ಲ ತೆಗೆದುಬಿಟ್ಟು ನೆಟ್ ಪ್ರಾಫಿಟ್ ಎಷ್ಟು ಉಳಿತೇಳಿ, 20,000ನಾ. ಈಗ ಆ 1 ಲಕ್ಷ ಅಸೆಟಿಗೆ ನಾನು ಎಷ್ಟು ನೆಟ್ ಪ್ರಾಫಿಟ್ ಮಾಡಿದೆ ಅನ್ನೋದೇ ROA ಅಂತ. ಎಷ್ಟು ನೆಟ್ ಪ್ರಾಫಿಟ್ ಮಾಡಿದೆ ಹೇಳಿ, 2%. 10 ಲ್ಯಾಕ್ಸಿಗೆ ನಾನು ನೆಟ್ ಪ್ರಾಫಿಟ್ ಮಾಡಿರೋದು ಆ ಇಯರಲ್ಲಿ 2% ಅಂದಾಗ ನಂದು ROA ಆಗುತ್ತೆ 2%. ನೀವು ROA ನೋಡಿದ್ರೆ ಹೇಳ್ಬೋದು ROE ಎಷ್ಟಾಗುತ್ತೆ. 2% ಇದ್ದರೆ ROE ಎಷ್ಟಾಗುತ್ತೆ, 20%. 1.5 ಯಾಕೆ ಹೇಳಿದೆ ಅಂದರೆ 15%. ಅಷ್ಟೇ. ಟೋಟಲ್ ಬ್ಯಾಂಕ್ ಕೊಟ್ಟಿರೋ ಲೋನ್ ಬುಕ್ಕಿಗೆ ಎಷ್ಟು ದುಡ್ಡು ದುಡಿತಾ ಇದೆ ಅಂತ ನೀವು ಆ ಲೋನ್ ಬುಕ್ ನೋಡ್ಬೇಕಂದ್ರೆ ಸ್ಕ್ರೀನಲ್ಲಿ ಹೋಗಿ ನೋಡ್ಬೋದು. ಎಕ್ಸಾಂಪಲ್ ನಾನು IDFC ಫಸ್ಟ್ ಬ್ಯಾಂಕ್ ತೊಗೊಳ್ತಾ ಇದ್ದೇನೆ. ಸರ್ಚ್ ಮಾಡಿ ಫುಲ್ಲು ಲಾಸ್ಟಿಗೆ ಬನ್ನಿ.
ಫುಲ್ ಲಾಸ್ಟಿಗೆ ಬಂದರೆ ಬ್ಯಾಲೆನ್ಸ್ ಶೀಟಲ್ಲಿ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರ್ ಅಸೆಟ್ ಅಂತ ಇದೆಯಲ್ಲ, ಅದರ್ ಅಸೆಟೇ ಇವ್ರದ್ದು ಟೋಟಲ್ ಲೋನ್ ಬುಕ್. ಟೋಟಲ್ ಎಷ್ಟು ಲೋನ್ ಕೊಟ್ಟಿದ್ದಾರೆ ಅಂತ 1,76,000 ಇವ್ರದ್ದು ಟೋಟಲ್ ಲೋನ್ ಬುಕ್. ಇವ್ರು ಇದುವರೆಗೂ ಲೋನ್ ಕೊಟ್ಟಿರೋದು. ಇದಕ್ಕೆ ಇವನು ಎಷ್ಟು ಪರ್ಸೆಂಟ್ ನೆಟ್ ಪ್ರಾಫಿಟ್ನ ಅರ್ನ್ ಮಾಡ್ತಾ ಇದ್ದಾನೆ ಅಂತ. ಈಗ ಲಾಸ್ಟ್ ಇಯರ್ ಇವ್ರು ಅರ್ನ್ ಮಾಡಿರೋದು 2,911 crores. ಇವ್ರದ್ದು ಟೋಟಲ್ ಅಸೆಟ್ಗೆ ಇವರು ಅರ್ನ್ ಮಾಡ್ತಿರೋದು 2,911 crore ಇಸ್ ಅ ನೆಟ್ ಪ್ರಾಫಿಟ್. ಇವ್ರದ್ದು ROA ಎಷ್ಟಾಗುತ್ತೆ ಹೇಳಿ? 1.6 to 1.7 ROA ಬರುತ್ತೆ. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ROA. ಇಲ್ಲಿ ಹೋಗಿ ಆ್ಯಡ್ ಮಾಡಿ ROA ಅಂತ. ರಿಟರ್ನ್ ಆನ್ ಅಸೆಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ 1.16 ತೋರಿಸ್ತಾ ಇದೆ. ಇವ್ರು ಎಂಟೈರ್ ಇದನ್ನ ತೋರಿಸಿ ROA ಹೇಳ್ತಾರೆ. ನಾವು ROA ನೋಡ್ಬೇಕಾಗಿರೋದು ಜಸ್ಟ್ ಲೋನ್ ಬುಕ್ಕಿಗೆ. ಇವಾಗ ಗೊತ್ತಾಯ್ತಲ್ಲ ROA ಅಂದ್ರೆ ಏನು ಅಂತ. ಇದಾದ್ಮೇಲೆ ಬರುತ್ತೆ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಇದೇ ಒಂದು ಬ್ಯಾಂಕ್ನ ಹಾಳು ಮಾಡೋದು, ಇದೇ ಒಂದು ಬ್ಯಾಂಕ್ನ ಉದ್ಧಾರ ಮಾಡೋದು. ಇದೊಂದೇ ಮೇನ್. ಇದುವರೆಗೂ ಯಾವ್ದಾನ ಬ್ಯಾಂಕ್ ಮುಳುಗೋಗಿರೋ ಕಾರಣನೇ ಇದೆ. ಇದುವರೆಗೂ ಬ್ಯಾಂಕ್ ಯಾವ್ದಾನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋ ಕಾರಣನೂ ಇದೇನೆ. NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಯಾವ ಅಸೆಟ್ ಈಗ ಇವ್ರು ಕೊಟ್ಟಿರೋ ಲೋನು ಒಂದು ಅಸೆಟ್ ಬ್ಯಾಂಕಿಗೆ, ಆ ಅಸೆಟ್ಟು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಏನೂ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದರೆ ಅದರಿಂದ ಯಾವುದೇ ಥರ ಇನ್ಕಮ್ ಬರ್ತಾ ಇಲ್ಲ ಬ್ಯಾಂಕಿಗೆ, ಅದರಿಂದ ಯಾವುದೇ ಥರ EMI ಬರ್ತಾ ಇಲ್ಲ. ಅದಕ್ಕೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಾರೆ. ಆ್ಯಸ್ ಪರ್ ದಿ RBI ರೂಲು 3 months ಕಂಟಿನ್ಯೂಸ್ಲಿ ಅದು EMI ಬರಲಿಲ್ಲದ್ರೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಬ್ಯಾಂಕ್ ಕನ್ಸಿಡರ್ ಮಾಡಬೇಕು. ಆಮೇಲೆ ಬೇಕಾದ್ರೆ ಅದನ್ನು ವಾಪಸ್ EMI ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಬ್ಯಾಂಕ್ ಹೋಗಿ ಅವ್ರನ್ನ ಹತ್ರ ವಸೂಲಿ ಮಾಡಿದ್ಮೇಲೆ ಅದು ಮತ್ತೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟಿಂದ ತೆಗಿತಾರೆ. ಬಟ್ 3 ತಿಂಗಳಿಗಿಂತ ಮೇಲೆ ಏನಾದರೂ ಆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡಬೇಕು. ನಾರ್ಮಲಿ ವೆಲ್ ಮ್ಯಾನೇಜ್ ಬ್ಯಾಂಕ್ಗಳಲ್ಲಿ 2 to 2.5% NPA ಇದ್ದೇ ಇರುತ್ತೆ. ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದನ್ನೇ ನಾವು ಮುಖ್ಯವಾಗಿ ನೋಡಬೇಕು. ಸೇಮ್ ಇದೆಯಾ? ನಿಮಗೆ ಗೊತ್ತಲ್ಲ, ದುಡ್ಡು ಇಸ್ಕೊಂಡ್ರು ನಿಮ್ಮ ಫ್ರೆಂಡ್ಸೇ ಎಷ್ಟೋ ಜನ ವಾಪಸ್ ಕೊಡಲ್ಲ. ಹಂಗೆ ಬ್ಯಾಂಕಲ್ಲೂ ಕೂಡ ಈ ಥರ ಆಗುತ್ತೆ. 100 ಜನ ಕೊಟ್ಟಿದ್ದಾರೆ ಅಂದರೆ 2 to 2.5% ಅಂದರೆ 2-3 ವಾಪಸ್ ಕೊಡ್ತಾ ಇಲ್ಲ ಅಂತ ಅರ್ಥ. ಬಟ್ NPA ಜಾಸ್ತಿ ಆಗ್ತಾ ಇದೆ ಅಂದರೆ ಬ್ಯಾಡ್ ಸೈನ್. ಯಾಕಂತ ಹೇಳ್ತೀನಿ ಕೇಳಿ. NPA ನಲ್ಲಿ ಮತ್ತೆ 2 ಥರ ಬರುತ್ತೆ. ಒಂದು ಗ್ರಾಸ್ NPA, ಇನ್ನೊಂದು ನೆಟ್ NPA ಅಂತ. ನಾನು ಇವಾಗ 1,100,000 ರೂಪಾಯಿ 100 ಜನಕ್ಕೆ ಲೋನ್ ಕೊಟ್ಟಿದ್ದೀನಿ. ಅದರಲ್ಲಿ 5 ಜನ ವಾಪಸ್ ಕೊಡಲಿಲ್ಲ, 5 ಜನ ನನಗೆ ಕೊಡ್ತಾ ಇಲ್ಲ. ಅವಾಗ ನಂದು NPA ಎಷ್ಟಾಯ್ತು ಹೇಳಿ? 5% ಆಯಿತು. ಈ NPA ಜಾಸ್ತಿ ಆದಾಗ ಏನಾಗುತ್ತೆ, ನಾನು ಅವಾಗಲೇ ಪ್ರಾವಿಷನ್ ಅಂತ ಹೇಳಿದ್ನಲ್ಲ ನೆಟ್ ಪ್ರಾಫಿಟಲ್ಲಿ ಹೇಳ್ಬೇಕಾರೆ, ಆ ಪ್ರಾವಿಷನ್ನ ನಾನು ಎತ್ತಿಡಬೇಕಾಗುತ್ತೆ. ನನ್ನ ನೆಟ್ ಪ್ರಾಫಿಟ್, ನಾನು ದುಡಿದಿರೋ ದುಡ್ಡಿಂದ, ನನ್ನ ಮಾಡಿರೋ ಲಾಭದಿಂದ ಎತ್ತಿಡಬೇಕಾಗುತ್ತೆ ಈ NPAಗೆ. ಅವಾಗ ಏನಾಗುತ್ತೆ ಹೇಳಿ? ನೆಟ್ ಪ್ರಾಫಿಟ್ ಹೊಡ್ಕೊಂಡು ಹೋಗುತ್ತೆ. ROEನೂ ಇಲ್ಲ, ROAನೂ ಇಲ್ಲ. ಯಾವಾಗ NPA ಜಾಸ್ತಿ ಆಗುತ್ತೆ, ನೆಟ್ ಪ್ರಾಫಿಟ್ ಹೊಡ್ಕೊಂಡು ಹೋಗುತ್ತೆ. ಅಂದರೆ ಇನ್ವೆಸ್ಟರ್ಸ್ ದುಡ್ಡು ಹೋಗುತ್ತೆ ಕೊಟ್ಕೊಂಡು. ಯಾಕಂದರೆ ಇವ್ರು ಇನ್ವೆಸ್ಟರ್ ದುಡ್ಡನ್ನೇ ತೊಗೊಂಡೋಗಿ NPAಗೆ ಪ್ರಾವಿಷನ್ ಇಡ್ತಾರೆ. ನಾನು ಅವಾಗಲೇ ಹೇಳ್ದಂಗೆ 10 ಲಕ್ಷ ಲೋನ್ ಕೊಟ್ಟಿದ್ದೀನಿ, ಅದರಲ್ಲಿ 3% NPA ಬಂದಿದೆ. 3% ಅಂದರೆ 30,000 ರೂಪಾಯಿ ನನಗೆ NPA ಆಗಿದೆ. ಇವಾಗ ನಾನೇನು ಮಾಡ್ತಿದ್ದೀನಿ, ನಾನು ದುಡ್ದಿರೋ ದುಡ್ಡಿಂದ ಅದರಲ್ಲಿ ಎಷ್ಟು ದುಡ್ಡು NPA ಇನ್ನೂ ವರ್ಷ. ಅವನು ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ, ಕೊಡೋದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಅವ್ನು ಏನು ಮಾಡಿದ್ರು ಅವನ ಹತ್ರ ದುಡ್ಡಿಲ್ಲ ಕೊಡೋಕ್ಕೆ. ಅಂಥದ್ದು ಬ್ಯಾಂಕಿಗೆ ಗೊತ್ತಾಗ್ಬಿಡುತ್ತೆ ಇವನಿಂದ ವಾಪಸ್ ಬರಲ್ಲ ಅಂತ. ಅವಾಗ ಬ್ಯಾಂಕ್ ಏನು ಮಾಡುತ್ತೆ, ತನ್ನ ಲಾಭದಿಂದ ಪ್ರಾವಿಷನ್ ಇಡುತ್ತೆ. ಅವಾಗ 30,000ದಲ್ಲಿ ತನ್ನ ಲಾಭದಿಂದ 10,000 ಎತ್ತಿಡುತ್ತೆ. ಉಳಿದಿದ್ದು ಇಷ್ಟು ಉಳ್ಕೊಳುತ್ತೆ 20,000ನ. 20,000 ನೆಟ್ NPA ಆಗುತ್ತೆ. ಇದು ಗ್ರಾಸ್ NPA 30,000. ಈಗ 20,000 ನೆಟ್ NPA. 30,000 ಮೀನ್ಸ್ 3% ಗ್ರಾಸ್ NPA. ನೆಟ್ NPA 2% ಆಗುತ್ತೆ. ಅದಕ್ಕೇನೆ ನೆಟ್ NPAನು ಕೆಳಗಿರ್ಬೇಕು. ನೆಟ್ NPA ಮಿನಿಮಮ್ 1.5 ಇರಬೇಕು. ಗ್ರಾಸ್ NPA 2.5 ಇದ್ರೂ ಪರವಾಗಿಲ್ಲ. ಅದು ಯಾವ ಥರ ಡಿಪೆಂಡ್ ಆಗುತ್ತೆ ಅಂದರೆ ಬ್ಯಾಂಕು ಯಾವ ಥರ ಬ್ಯಾಂಕ್ ಅಂತ. ಯಾಕಂದರೆ ಬ್ಯಾಂಕ್ಗಳದ್ದು ಕಲ್ಚರೇ ಚೇಂಜ್ ಇರುತ್ತೆ. ನಾನು ಅದನ್ನು ಹೋಗ್ತಾ ಹೇಳ್ತೀನಿ. ಈಗೊಂದು ಅರ್ಥ ಮಾಡ್ಕೊಳ್ಳಿ, ನೆಟ್ NPA ಗ್ರಾಸ್ NPA ಎರಡೂ ಕಮ್ಮಿ ಇರಬೇಕು. ಅದನ್ನು ನೀವು ಸ್ಕ್ರೀನರಲ್ಲಿ ನೋಡ್ಬೋದು. ಎಕ್ಸಾಂಪಲ್ಲು ಫೆಡ್ರಲ್ ಬ್ಯಾಂಕಲ್ಲಿ ತೋರಿಸ್ತೀನಿ ನೋಡಿ. ಗ್ರಾಸ್ NPA ಫೆಡ್ರಲ್ ಬ್ಯಾಂಕ್ದು ಲಾಸ್ಟ್ ಕ್ವಾರ್ಟರ್ ಸೆಪ್ಟೆಂಬರ್ ಕ್ವಾರ್ಟ್ರಲ್ಲಿ 2.27 ಇದೆ ಗ್ರಾಸ್ NPA. ನೆಟ್ NPA 0.68 ಇದೆ. ಯು ಕ್ಯಾನ್ ಸಿ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ನೆಟ್ NPA ಕಮ್ಮಿ ಆಗ್ತಾ ಬರ್ತಿದೆ. ಈ ನೆಟ್ NPA ಇಲ್ಲಿಗೆ ತರಕ್ಕೆ ಇವ್ರು ಎಷ್ಟು ಪ್ರಾವಿಷನ್ ಇಟ್ಟಿರಬೇಕು, ತನ್ನ ದುಡ್ದಿರೋ ದುಡ್ಡಿಂದ ಎಷ್ಟು ಪ್ರಾವಿಷನ್ ಇಟ್ಟಿರಬೇಕು, ಅದಕ್ಕೆ ಈ ಲೆವೆಲ್ಗೆ ತಗೊಂಬಂದಿದ್ದಾರೆ. ಯಾವಾಗ ಗ್ರಾಸ್ NPA ಜಾಸ್ತಿ ಇರುತ್ತೆ ಅವಾಗ ಏನಾಗುತ್ತೆ, ಕಂಪ್ನಿದು ಪ್ರಾಫಿಟಬಿಲಿಟಿ ಹೊಡ್ತಾ ಬೀಳುತ್ತೆ. ಅದಕ್ಕೇನೆ ಗ್ರಾಸ್ NPA ನೆಟ್ NPA ತುಂಬ ಮುಖ್ಯ ಆಗುತ್ತೆ. ಗ್ರಾಸ್ NPA ಕೆಳಗಿರಬೇಕು, ಡೌನ್ ಇರಬೇಕು. 2 to 2.5% ಓಕೆ. ನೆಟ್ NPA 1% ಓಕೆ. ಬಟ್ ಅದು ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಹೋಗ್ತಾ ಇರಬೇಕು. ನಾನು ಈಗ RBL ತೋರಿಸ್ತೀನಿ ನೋಡಿ. RBL ಬ್ಯಾಂಕ್ದು ಗ್ರಾಸ್ NPA ನೋಡಿ 3%, 3.5%. ದೇರ್ ಇಂಪ್ರೂವ್ ಆಗ್ತಾ ಬರ್ತಿದ್ದಾರೆ. ಬಟ್ ಆದರೆ ನೀವು ಇಲ್ಲೇ ನೋಡಿ, ಸೆಪ್ಟೆಂಬರ್ 2021 ಕ್ವಾರ್ಟ್ರಲ್ಲಿ 5% ಇತ್ತು ಗ್ರಾಸ್ NPA, 2% ನೆಟ್ NPA. ಅದೇ ಎಸ್ ಬ್ಯಾಂಕ್ ತೋರಿಸ್ತೀನಿ ನೋಡಿ. ಎಸ್ ಬ್ಯಾಂಕ್ ನೋಡಿ 2020 ಸೆಪ್ಟೆಂಬರಲ್ಲಿ 16% ಇತ್ತು, 15%. ಈಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ಈಗ ಡಿಸೆಂಬರ್ 2022 ಇಂದ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಎಷ್ಟಿತ್ತು? 16%. ಅದರಿಂದನೇ 2021, 2020ರಲ್ಲಿ ಲಾಸ್ಟ್ ನೋಡಿ ಎಷ್ಟಿದೆ? 16,000 ಕೋಟಿ, 3,000 ಕೋಟಿ. ಈಗ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. ಸ್ಟಿಲ್ ಇವರು 2018ರಲ್ಲಿ ಮಾಡಿರೋ ಪ್ರಾಫಿಟ್ನ ಇನ್ನೂ ಮಾಡಿಲ್ಲ. ಇದು ಮಾಡೋಕ್ಕೆ ಇನ್ನೂ ಒಂದು 4-5 ವರ್ಷ ಬೇಕಾಗುತ್ತೆ.
ಅದೇ ಥರ ಕೋಟಕ್ ಬ್ಯಾಂಕ್ದು ನೋಡಿ, ಕೋಟಕ್ ಬ್ಯಾಂಕ್ದು ನೋಡಿ ಎಷ್ಟು ಕಾನ್ಸ್ಟೆಂಟ್ ಆಗಿದೆ. 2021 ಮಾರ್ಚಲ್ಲಿ ಎಲ್ಲ ಬ್ಯಾಂಕ್ದು ಇನ್ಕ್ರೀಸ್ ಆಗಿತ್ತು, ಯಾಕಂದರೆ ಅವಾಗ ಕೊರೋನಾದು 2020 ಮಾರ್ಚಿಂದ 2021 ಅವಾಗಲೇ ರಿಯಲ್ ಆಗಿ ಬ್ಯಾಂಕ್ದು NPA ಜಾಸ್ತಿ ಆಗಿದೆ. ಯಾಕಂದರೆ ಆ ಟೈಮಲ್ಲಿ ಇಂಡಿಯಾ ಕ್ಲೋಸ್ ಆಗಿತ್ತಲ್ಲ, ಯಾವ ಬಿಸ್ನೆಸ್ಸು ಇಲ್ಲ, ಜನಗಳ ಹತ್ರ ಕೊಡೋಕ್ಕೆ ದುಡ್ಡೇ ಇಲ್ಲ. ಆ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಬ್ಯಾಂಕ್ದು ಇನ್ಕ್ರೀಸ್ ಆಗಿತ್ತು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯಾವ ಥರ ಮಾಡ್ಕೊಂಬಂದಿದ್ದಾರೆ ನೋಡಿ. ಕೋಟಕ್ ಬ್ಯಾಂಕ್ದು ನೋಡಿ ನೆಟ್ NPA ಎಷ್ಟಿದೆ, 0.39%. ಅವ್ರು ಕೊಡೋ ದುಡ್ಡಲ್ಲಿ ಬರೀ 1.69 ಜನ ವಾಪಸ್ ಕೊಟ್ಟಿಲ್ಲ, ಅದರಲ್ಲೂ ಕೂಡ ಬ್ಯಾಂಕಿಂದ ಬರದೇ ಇಲ್ಲ ಅನ್ನೋದು 0.39%. ಯಾಕೆ ಮ್ಯಾನೇಜ್ಮೆಂಟ್ ಮುಖ್ಯವಾಗುತ್ತೆ ಅಂದರೆ ಇದೇ ರೀಸನ್ನಿಂದನೇ. ಕೋಟಕ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಯಾರು ಹೇಳಿ? ಉದಯ್ ಕೋಟಕ್. ಅದೇ ಎಸ್ ಬ್ಯಾಂಕ್ದು ಮುಳುಗಿಸಿದ್ದು ಯಾರು ಹೇಳಿ? ರಾಣಾ ಕಪೂರ್. ದಿಸ್ ಇಸ್ ಅ ರೀಸನ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ನಾನು ಅವಲ್ಲೇ ಬಂಧನ್ ಬ್ಯಾಂಕ್ದು ತೋರಿಸ್ತಾ ಹೇಳ್ತಾ ಇದ್ದೆ. ಬಂಧನ್ ಬ್ಯಾಂಕ್ದು ಅದೇ ಪೀರಿಯಡಲ್ಲಿ 5% ಹೋಗಿದೆ. ಯಾಕೆ 5% ಹೋಗಿದೆ ಅಂದರೆ, ಬಂಧನ್ ಬ್ಯಾಂಕು ನಾರ್ಮಲಿ ಯಾರಿಗೆ ಲೋನ್ ಕೊಡೋದು? ಮೈಕ್ರೋ ಫೈನಾನ್ಸ್ ಅಂದರೆ ಹಳ್ಳಿಗಳಲ್ಲಿ ಸಂಘ ಎಲ್ಲ ಮಾಡ್ಕೊಂಡಿರ್ತಾರಲ್ವಾ, 10 ಜನ ಸೇರಿಸು ದುಡ್ಡು ಕೊಡ್ತೀನಿ, ಅದನ್ನು ಮೈಕ್ರೋ ಫೈನಾನ್ಸ್ ಅಂತಾರೆ. ಅದು ವೆರಿ 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 ರಿಸ್ಕಿ. ಯಾಕಂದರೆ ಅವ್ರ ಹತ್ರ ಯಾವುದೇ ಥರ ಸೆಕ್ಯೂರಿಟಿ ಏನು ತಗೊಂಡಿರಲ್ಲ. ಹೋಮ್ ಲೋನ್ಗೆ ಒಂದು ಸೆಕ್ಯೂರಿಟಿ ಇರುತ್ತೆ, ಕಾರ್ ಲೋನ್ಗೆ ಕಾರ್ ಸೆಕ್ಯೂರಿಟಿ ಇರುತ್ತೆ, ಅದೇ ಥರ ಬೈಕ್ ಲೋನ್ಗೆ ಬೈಕ್ ಸೆಕ್ಯೂರಿಟಿ ಇರುತ್ತೆ, ಜಮೀನ್ ಲೋನ್ಗೆ ಜಮೀನ್ ಸೆಕ್ಯೂರಿಟಿ ಇರುತ್ತೆ. ಇಲ್ಲಿ ಯಾವುದೇ ಥರ ಸೆಕ್ಯೂರಿಟಿ ಇರಲ್ಲ, ವಿತೌಟ್ ಸೆಕ್ಯೂರಿಟಿ ಕೊಟ್ಟಿರ್ತಾರೆ. ಅದಕ್ಕೆ ಅದನ್ನು ತುಂಬ ರಿಸ್ಕಿ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಥರ ಏನಾದರೂ ಸಿಚುವೇಶನ್ ಬಂದಾಗ ಆ ಲೋನ್ಗಳು ಬ್ಲೋ ಅಪ್ ಆಗಿಬಿಡ್ತವೆ, ಅಂದರೆ ದುಡ್ಡು ಎತ್ತಕ್ಕಾರೆ ಜಾಸ್ತಿ ಆಗಿಬಿಡ್ತಾರೆ ಆ ಟೈಮಲ್ಲಿ. ದಟ್ ಈಸ್ ದ ರೀಸನ್ ಇವ್ರದ್ದು ಯಾವಾಗಲೂ NPA ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲೋನ್ಸ್. ನಾನು ಅವಾಗಲೇ ಹೇಳ್ದಂಗೆ ಬ್ಯಾಂಕ್ ಕೊಡ್ತಿರೋ ಲೋನು 2 ಥರ ಕೊಡುತ್ತೆ. ಒಂದು ಸೆಕ್ಯೂರ್ಡ್ ಲೋನು, ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನು. ಸೆಕ್ಯೂರ್ಡ್ ಲೋನ್ ಅಂದರೆ ಅದ್ರ ಕೆಳಗಡೆ ಯಾವುದನ್ನ ಒಂದು ಅಸೆಟ್ ಇರುತ್ತೆ. ಎಕ್ಸಾಂಪಲ್, ಈಗ ಏನಾದರೂ ಮನೆ ಮೇಲೆ ಲೋನ್ ಕೊಡ್ತಿದ್ದಾರೆ ಅಂದರೆ ಸೈಟ್ ಮೇಲೆ ಕೊಡ್ತಿರ್ತಾರೆ, ಸೈಟ್ ಮನೆ ಅದರ ಕೆಳಗಡೆ ಇರುತ್ತೆ. ಅದೇ ಥರ ಕಾರ್ ಮೇಲೆ ಕೊಡ್ತಿದ್ದಾರೆ ಅಂದರೆ ಕಾರು ಅಸೆಟ್ ಆಗಿರುತ್ತೆ. ಈಗ ಬಿಸ್ನೆಸ್ ಲೋನ್ ಕೊಡ್ತಿರ್ತಾರೆ ಅಂದರೆ ಬಿಸ್ನೆಸ್ ಒಂದು ಅಸೆಟ್ ಆಗಿರುತ್ತೆ. ಅನ್ಸೆಕ್ಯೂರ್ಡ್ ಅಂತ ಬಂದರೆ, ಅನ್ಸೆಕ್ಯೂರ್ಡ್ ಅಂದರೆ ಯಾವುದೇ ಥರ ಸೆಕ್ಯೂರಿಟಿ ಇಸ್ಕೊಳಲ್ಲ ಅವನ ಹತ್ರ. ಯಾವುದು ಪರ್ಸ್ನಲ್ ಲೋನು, ಈ ಕನ್ಸ್ಯೂಮರ್ ಲೋನ್ ಅಂತಾರಲ್ಲ, ಮೊಬೈಲಿಗೆ ಕೊಡೋದು. ಮೊಬೈಲ್ ಇವಾಗ ಅವನ ಹತ್ರ ಮೊಬೈಲ್ ಕಿತ್ಕೊಳಕ್ಕಾಗುತ್ತಾ? ಇವ್ರು ಕಂಪ್ನಿನವ್ರು ಹೋಗಿ ಮೊಬೈಲಿಗೆ ಲೋನ್ ಕೊಟ್ಟರೆ ಅದನ್ನು ಅನ್ಸೆಕ್ಯೂರ್ಡ್ ಲೋನೇ. ಫ್ರಿಜ್ಜು, ವಾಷಿಂಗ್ ಮಿಷಿನು, ಕನ್ಸ್ಯೂಮರಿಗೆ ಕೊಡ್ತಾರಲ್ಲ ಆ ಲೋನೆಲ್ಲನೂ ಅನ್ಸೆಕ್ಯೂರ್ಡ್ ಲೋನೇ. ಇದರಲ್ಲಿ ಅದಕ್ಕೆ ಅವ್ರು ಯಾವಾಗಲೂ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಇಟ್ಟಿರ್ತಾರೆ. ಯಾಕಂದರೆ ಇದರಲ್ಲಿ ಬ್ಯಾಂಕಿಗೆ ಒಂದು 5 ಜನ ವಾಪಸ್ ಹೋದ್ರೂ ಪರವಾಗಿಲ್ಲ, ಇನ್ನು 95 ಜನದಿಂದ ವಸೂಲಿ ಮಾಡೋಣ ಅಂತ. ಅದಕ್ಕೆ ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಹೋಮ್ ಲೋನ್ ಇಂಟ್ರೆಸ್ಟ್ ಯಾವಾಗಲೂ ಕಮ್ಮಿ ಇರುತ್ತೆ, ಈ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಬ್ಯಾಂಕಿಗೆ ಸೆಕ್ಯೂರಿಟಿ ಇರಲ್ಲ, ಅದರಲ್ಲಿ ಅನ್ಸೆಕ್ಯೂರ್ಡ್ ಆಗಿರುತ್ತೆ. ಆಮೇಲೆ ಈ ಸ್ವಸಹಾಯ ಸಂಘ ಇದೆಲ್ಲ ಮಾಡ್ತಾರಲ್ಲ, ಇದು ಕೂಡ ಮೈಕ್ರೋ ಫೈನಾನ್ಸ್ ಅಂತಾರೆ, ಅದು ಕೂಡ ಅನ್ಸೆಕ್ಯೂರ್ಡ್ ಲೋನು. ನೀವು ನೋಡಿ, ನೀವು ಇನ್ವೆಸ್ಟ್ ಮಾಡ್ತಿರೋ ಬ್ಯಾಂಕು ಯಾವ ಸೆಗ್ಮೆಂಟಲ್ಲಿದೆ, ಜಾಸ್ತಿ ಸೆಕ್ಯೂರ್ಡ್ ಸೆಗ್ಮೆಂಟಲ್ಲಿದ್ದರೆ ನಿಮಗೆ ತುಂಬ ಒಳ್ಳೆಯದು. ಅನ್ಸೆಕ್ಯೂರ್ಡಲ್ಲಿದ್ದರೆ ಎಗೇನ್ ನಿಮ್ಮದು ಬ್ಯಾಂಕ್ ಬ್ಲೋ ಅಪ್, NPA ಜಾಸ್ತಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದನ್ನು ನೀವು ಚೆಕ್ ಮಾಡ್ಬೋದು ಸ್ಕ್ರೀನರಿಂದ. ಓಕೆ, ನೀವು ಸ್ಕ್ರೀನರಿಗೆ ಬಂದರೆ, ಈಗ ನಾನು ಫೆಡ್ರಲ್ ಬ್ಯಾಂಕಲ್ಲೇ ಇದ್ದೀನಿ. ಫೆಡ್ರಲ್ ಬ್ಯಾಂಕಲ್ಲಿ ಇಲ್ಲಿ ಆ್ಯಡ್ ರೇಷಿಯೋ ಅಂತ ಇದೆ ನೋಡಿ ಕೆಳಗಡೆ. ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ ಸೆಕ್ಯೂರ್ಡ್ ಲೋನ್. 25,000 ಮಾತ್ರ ಸೆಕ್ಯೂರ್ಡ್ ಲೋನ್ ಇದೆ. ಅನ್ಸೆಕ್ಯೂರ್ಡು 2,12,000 ಇದೆ. ಯಾಕಂದರೆ ಫೆಡ್ರಲ್ ಬ್ಯಾಂಕ್ ಆ್ಯಕ್ಚುಲಿ ಕಾರ್ಪೊರೇಟ್ ಬ್ಯಾಂಕ್. ಇವ್ರು ಜಾಸ್ತಿ ಬಿಸ್ನೆಸ್ಗಳಿಗೆ ಲೋನ್ ಕೊಡ್ತಾರೆ. ಬಿಸ್ನೆಸ್ಸಲ್ಲಿ ಲೋನ್ ಕೊಟ್ಟಾಗ ಬಿಸ್ನೆಸ್ ಯಾವಾಗಲೂ ಲೋನ್ ಕೊಡ್ಬೇಕಾದ್ರೆ ಬಿಸ್ನೆಸ್ನು ಫ್ಯೂಚರಲ್ಲಿ ಅರ್ನ್ ಮಾಡೋ ಒಂದು ಎಬಿಲಿಟಿ ನೋಡಿ ಲೋನ್ ಕೊಡ್ತಾರಲ್ವಾ, ಅವಾಗ ಅದು ಅನ್ಸೆಕ್ಯೂರ್ಡ್ ಆಗಿರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ ಅದು. ಅದಕ್ಕೆ ಅದನ್ನು ಅನ್ಸೆಕ್ಯೂರ್ಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಫೆಡ್ರಲ್ ಬ್ಯಾಂಕ್ ಬಂದ್ಬಿಟ್ಟು ಮೇನ್ಲಿ ರಿಟೇಲ್ ಅಲ್ಲ, ಅವ್ರು ರಿಟೇಲಿಗೆ ಲೋನ್ ಕೊಡೋದು ಕಮ್ಮಿ. ರಿಟೇಲ್ ಅಂದರೆ ನಿಮ್ಮಂಥ ಜನಗಳಿಗೆ ಲೋನ್ ಕೊಡೋದು ಕಮ್ಮಿ. ಅವ್ರು ಡೈರೆಕ್ಟ್ ಕಂಪ್ನಿಗಳಿಗೆ ಕಾರ್ಪೊರೇಟ್ ಲೋನ್ ಕೊಡ್ತಾರೆ. ಓಕೆ, ನೀವು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಬ್ಯಾಂಕ್ ಲೋನ್ ಕೊಡ್ತಿರೋದು ಸೆಕ್ಯೂರ್ಡ್ ಲೋನ ಅನ್ಸೆಕ್ಯೂರ್ಡ್ ಲೋನ್ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೈಪ್ ಆಫ್ ಲೋನು. ಈಗ ನಮ್ಮ ಬ್ಯಾಂಕು ಕೊಡ್ತಿರೋ ಲೋನು ಯಾವ ಥರ ಲೋನ್ ಕೊಡ್ತಾ ಇದ್ದಾನೆ ಅಂತ. ಅಂದರೆ ಮತ್ತೆ ಇದರಲ್ಲಿ 2 ಥರ ಲೋನ್ ಬರುತ್ತೆ. ಒಂದು ಹೋಲ್ಸೇಲ್ ಲೋನು, ಇನ್ನೊಂದು ರಿಟೇಲ್ ಲೋನು. ಹೋಲ್ಸೇಲ್ ಲೋನ್ ಅಂದರೆ ಡೈರೆಕ್ಟ್ ಇನ್ಫ್ರಾ ಕಂಪ್ನಿಗಳಿಗೆ ಕೊಡೋದು. ಒಂದೊಂದೇ ಸಲ ಕೊಟ್ಟರೆ 100 ಕೋಟಿ 200 ಕೋಟಿ 1000 ಕೋಟಿ ಕೊಡೋದು, ಅದು ಹೋಲ್ಸೇಲ್ ಲೋನು. ರಿಟೇಲ್ ಲೋನ್ ಅಂದರೆ 50 ಲಕ್ಷ 60 ಲಕ್ಷ 30 ಲಕ್ಷ 1 ಕೋಟಿ, ಇದೆಲ್ಲ ರಿಟೇಲ್ ಲೋನು. ಯಾವುದು ತುಂಬ ಸೇಫ್ ಅಂತ ನನಗೆ ಕೇಳಿದ್ರೆ ರಿಟೇಲ್ ಲೋನ್ ತುಂಬ ಸೇಫ್. ಯಾಕಂದರೆ ಈಗ ನಮಗೆ ಜನಗಳಿಗೆ ಕೊಡೋದ್ರಿಂದ, ರಿಟೇಲ್ ಅಂದರೆ ನಾವೇ ಜನಗಳು, ನಮಗೆ ಕೊಡೋದ್ರಿಂದ ಏನಾಗುತ್ತೆ, ನಮ್ಮರಲ್ಲಿ ಡಿಫಾಲ್ಟ್ ರೇಟು ಕಮ್ಮಿ ಇರುತ್ತೆ. ಯಾಕಂದರೆ ನಾವು ಮಾನ ಮರ್ಯಾದೆಗೆ ಹಂಚ್ಕೊಂತೀವಿ, ನಾವು ವಾಪಸ್ ಕೊಟ್ಬಿಡ್ತೀವಿ ಏನಾದರೂ ಇದು ಮಾಡಿಕೊಂಡು. ಬಟ್ ಹೋಲ್ಸೇಲಲ್ಲಿ ಏನಾಗುತ್ತೆ, ಹೋಲ್ಸೇಲಲ್ಲಿ ಎಷ್ಟೋ ಕಂಪ್ನಿಗಳು ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಹೋಲ್ಸೇಲ್ ಲೋನಲ್ಲಿ NPA ಜಾಸ್ತಿ ಇರುತ್ತೆ ಕಂಪೇರ್ ಟು ರಿಟೇಲ್ ಲೋನ್. ರಿಟೇಲ್ ಲೋನಲ್ಲಿ ಯಾಕಂದರೆ ನಾವು ಇಸ್ಕೊಂಡಿರೋದೇ ಕಮ್ಮಿ ಅಲ್ಲ, 50 ಲಕ್ಷ 60 ಲಕ್ಷ ಅಲ್ವಾ, ಹೆಂಗನ ಮಾಡಿ ವಾಪಸ್ ಕೊಟ್ಬಿಡ್ತೀವಿ. ಆಮೇಲೆ 100 ಕೋಟಿನ 10 ಲಕ್ಷ ಅಂತ 1000 ಜನಕ್ಕೆ ಕೊಡ್ತಾರೆ. ಬಟ್ ಅಲ್ಲಿ 100 ಕೋಟಿ ಒಬ್ಬನಿಗೆ ಕೊಟ್ಟಿರ್ತಾರೆ. ಒಬ್ಬ ಡಿಫಾಲ್ಟ್ ಆದರೆ 100 ಕೋಟಿ ಹೋಯ್ತು. ಇದರಲ್ಲಿ 10 ಜನ ಡಿಫಾಲ್ಟ್ ಆದರೆ 1 ಕೋಟಿ ಹೋಗುತ್ತೆ. ಅದಕ್ಕೇನೆ ರಿಟೇಲ್ ಲೋನು ತುಂಬ ಒಳ್ಳೆಯದು. ನೀವು ಅದನ್ನು ಚೆಕ್ ಮಾಡಿ. ನಾನು ಎಕ್ಸಾಂಪಲ್ ನಿಮಗೆ IDFC ಫಸ್ಟ್ ಬ್ಯಾಂಕ್ದಲ್ಲಿ ತೋರಿಸ್ತೀನಿ. IDFC ಫಸ್ಟ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ರೀಸೆಂಟ್ ಕ್ವಾರ್ಟರ್ದು ಇನ್ವೆಸ್ಟರ್ ಪ್ರೆಸೆಂಟೇಷನ್ ತೆಗೆದು ನೋಡಿ. ಇನ್ವೆಸ್ಟರ್ ಪ್ರೆಸೆಂಟೇಷನ್ನು ನಿಮಗೆ ಇಲ್ಲಿ ಲಾಸ್ಟಲ್ಲಿ ಸಿಗುತ್ತೆ. ಕಾಲ್ ಅಂತ ಇರುತ್ತಲ್ಲ, ಕಾಲ್ ಲಾಸ್ಟಲ್ಲಿ PPT ಅಂತ ಇದೆ ಸ್ಕ್ರೀನಲ್ಲಿ, ಅಲ್ಲಿ ಸಿಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ.
ಇಲ್ಲಿ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಡೀಟೇಲ್ಸ್ ಇರುತ್ತೆ ನೋಡಿ, ನೀವೇ ಬೇಕಾದ್ರೆ ಹೋಗಿ ಚೆಕ್ ಮಾಡಿ. 36 ಪೇಜ್ ನಂಬರಲ್ಲಿ ಬರುತ್ತೆ, ಪೇಜ್ ನಂಬರ್ 36ಅಲ್ಲಿ. ಇಲ್ಲೋಗಿ ನೀವು ಕ್ಲೀನಾಗಿ ಚೆಕ್ ಮಾಡ್ಬೋದು ಬ್ಯಾಂಕ್ ಯಾರ್ಯಾರಿಗೆ ಯಾವ್ಯಾವ ಲೋನ್ ಕೊಟ್ಟಿದ್ದಾನೆ ಅಂತ. ಎಮರ್ಜಿಂಗ್ ಎಂಟರ್ಪ್ರೈಸಸ್ಸು, ಲಾರ್ಜ್ ಕಾರ್ಪೊರೇಟು, SME, ಗೋಲ್ಡ್ ಲೋನು, ಕ್ರೆಡಿಟ್ ಕಾರ್ಡ್ ಕೂಡ ಅನ್ಸೆಕ್ಯೂರ್ಡ್ ಲೋನು, ಎಜುಕೇಷನ್ ಲೋನ್ ಕೂಡ ಅನ್ಸೆಕ್ಯೂರ್ಡ್ ಲೋನು, ಕನ್ಸ್ಯೂಮರ್ ಲೋನಲ್ಲಿ ಮತ್ತೆ ಕಾರ್ ಲೋನು, ಬೈಕ್ ಲೋನು ಎಲ್ಲ ಬರುತ್ತೆ. ಇದರಲ್ಲಿ ಫುಲ್ ಮಿಕ್ಸ್ ಇರುತ್ತೆ. ರೂರಲ್ ಫೈನಾನ್ಸು ಮತ್ತು ಮಾರ್ಗೇಜ್ ಜಾಸ್ತಿ ಇದ್ದಷ್ಟು ತುಂಬ ಸೇಫು. ಮಾರ್ಗೇಜ್ ಬಂದ್ಬಿಟ್ಟು ಹೋಮ್ ಲೋನ್ 28% ಮಾರ್ಗೇಜ್ ಲೋನ್ ಇದೆ. ಇಲ್ಲಿ ಕೆಳಗಡೆ ಎಗೇನ್ ಮತ್ತೆ ನಿಮಗೆ ಬಂದರೆ ಬ್ರೇಕ್ ಡೌನ್ ಆಫ್ ದಿ ಅಸೆಟ್ ಬಿಸ್ನೆಸ್ ಕಾಂಪೊನೆಂಟ್ ಅಂತ ಇದೆ. ಇಲ್ಲಿ ರೀಟೇಲು ಮತ್ತು ರೂರಲ್ SME ಇದನ್ನು 1,46,000 crores ಇವ್ರದ್ದು ರೀಟೇಲ್ ಲೋನ್ ಇದೆ. ರೀಟೇಲ್ ಅಂದರೆ SME ಕೂಡ ರೀಟೇಲ್, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ಸು, ಅವ್ರಿಗೂ ಜಾಸ್ತಿ ಟಿಕೆಟ್ ಸೈಜ್ ಇರಲ್ಲ. 30 ಲಕ್ಷ 40 ಲಕ್ಷ ಕೊಟ್ಟಿರ್ತಾರೆ. ಒಂದೊಂದು SMEಗೆ 1 ಕೋಟಿವರೆಗೂ ಕೊಟ್ಟಿರ್ತಾರೆ. ಕಾರ್ಪೊರೇಟ್ ಲೋನ್ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಟ್ಟಿರೋದು. ಎಕ್ಸಾಂಪಲ್ ಯಾವುದಾದ್ರು ಕಂಪ್ನಿ ಆಗಿರ್ಬೋದು, ಅದು 27,000 ಕೋಟಿ ಇದೆ. ಇನ್ನೊಂದು ಇದು ಮೋಸ್ಟ್ ಡೇಂಜರ್ ಲೋನ್, ಇದು ಇನ್ಫ್ರಾಸ್ಟ್ರಕ್ಚರ್ ಲೋನ್ ಅಂತ. ಇದರಲ್ಲಿ ಡಿಫಾಲ್ಟ್ ಆಗೋ ಚಾನ್ಸು ತುಂಬ ಜಾಸ್ತಿ ಇರುತ್ತೆ. ಇಂಡಿಯಾದಲ್ಲಿ ಇನ್ಫ್ರಾದಲ್ಲಿ ದುಡ್ಡು ಮಾಡೋದು ಭಯಂಕರ ಕಷ್ಟ. ಅದಕ್ಕೆ ಅವರು ವಾಪಸ್ ಇಸ್ಕೊಂಡವರು ವಾಪಸ್ ಬ್ಯಾಂಕಿಗೆ ಕೊಡೋದು ಕಷ್ಟ. ನಿಮ್ಗೆ ಇದೊಂಥರ ಬೈಬಲ್ ಇದ್ದಂಗೆ. ಒಂದ್ಸಲ ಹೋಗಿ ಇನ್ವೆಸ್ಟರ್ ಪ್ರೆಸೆಂಟೇಷನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಏನೇನು ಟರ್ಮ್ಸ್ ಹೇಳಿದ್ದೀನಲ್ಲ ಆ ಟರ್ಮ್ಸ್ ಎಲ್ಲನೂ ಚೆಕ್ ಮಾಡಿ. ಎಲ್ಲ ಬ್ಯಾಂಕೂ ಇನ್ವೆಸ್ಟರ್ ಪ್ರೆಸೆಂಟೇಷನ್ ಅಂತ ಎವ್ರಿ ಕ್ವಾರ್ಟರ್ ರಿಸಲ್ಟ್ಸ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಅಪ್ಲೋಡ್ ಮಾಡ್ತಾರೆ. ನಿಮಗೆ ಸ್ಕ್ರೀನಲ್ಲಿ ಒಂದು ದಿವಸ ಆದ್ಮೇಲೆ ಸಿಗುತ್ತೆ, ರಿಸಲ್ಟ್ ಬಂದು ಒಂದು ದಿವಸ ಆದ್ಮೇಲೆ ಸಿಗುತ್ತೆ. ಎಗೇನ್ ನಿಮಗೆ ಲೋನಲ್ಲಿ ಯಾವ ಥರ ರಿಟೇಲ್ ಮತ್ತು ಹೋಲ್ಸೇಲ್ ಲೋನ್ ಇದೆ ಅಲ್ಲ, ಅದೇ ಥರ ಡೆಪಾಸಿಟಲ್ಲಿ ಕೂಡ ಹೋಲ್ಸೇಲು ಮತ್ತು ರಿಟೇಲ್ ಡೆಪಾಸಿಟ್ ಅಂತ ಇರುತ್ತೆ. ಡೆಪಾಸಿಟ್ ಅಂದರೆ ನೀವು FD ಮಾಡ್ತೀರಲ್ಲ ಅದೇ ಡೆಪಾಸಿಟ್. ಈಗ ಬ್ಯಾಂಕಿಗೆ ನೀವು FD ಮಾಡ್ಕೊತೀರಲ್ಲ, FDನ ರಿಟೇಲಿಂದ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಹೇಳ, ಈಗ FD ಮಾಡ್ತೀರಾ, ನೀವೇನು ಮಾಡ್ತೀರಾ, 5 ಲಕ್ಷ 6 ಲಕ್ಷ 1 ಲಕ್ಷ ಅಂತ FD ಮಾಡ್ತೀರಾ. 1 ಲಕ್ಷ ಜನ ಹೋಗ್ಬಿಟ್ಟು FD ಮಾಡ್ತೀರಾ. ಇದರಿಂದ ಬ್ಯಾಂಕಿಗೆ 100 ಕೋಟಿ ಸಿಕ್ತು. ಅದೇ ಇನ್ನೊಬ್ಬ ಬರ್ತಾನೆ, ಯಾರೋ ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, ಯಾವುದೋ ಕಾರ್ಪೊರೇಟ್ ಕಂಪ್ನಿ ಇರ್ಬೋದು, ಅವ್ರ ಹತ್ರ 100 ಕೋಟಿ ಇರುತ್ತೆ. ಅವ್ರು ಬಂದ್ಬಿಟ್ಟು ಡೈರೆಕ್ಟಾಗಿ 100 ಕೋಟಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ಇವೆರಡರಲ್ಲಿ ನಿಮ್ಮ ಪ್ರಕಾರ ಯಾವುದು ಸೇಫು ಬ್ಯಾಂಕಿಗೆ? ನೀವು ಅನ್ಕೊತೀರಾ ಇವ್ನು ಡೈರೆಕ್ಟ್ ಒಂದೇ ಸಲ ಇನ್ವೆಸ್ಟ್ ಮಾಡ್ತಾನಲ್ಲ ಅವನು ಗ್ರೇಟು, ಯಾಕಂದ್ರೆ ಅವ್ನು ಜಾಸ್ತಿ ಬಂದು ಬ್ಯಾಂಕಿಗೆ ತಲೆ ತಿನ್ನಲ್ಲ ಅಂತ. ಆ್ಯಕ್ಚುಲಿ ಬ್ಯಾಂಕಿಗೆ ತುಂಬ ಸೇಫು ರಿಟೇಲ್ ಡೆಪಾಸಿಟ್, ನಾಟ್ ಹೋಲ್ಸೇಲ್ ಡೆಪಾಸಿಟ್. ಯಾಕಂದರೆ ಈಗ ಬ್ಯಾಂಕು ನಿಮ್ಮ ಹತ್ರ ದುಡ್ಡು ತಗೊಂಡ್ಬಿಟ್ಟು ಇನ್ನೊಬ್ರಿಗೆ ಲೋನ್ ಕೊಡ್ತಾನಲ್ಲ, ಲೋನ್ ಕೊಟ್ಟಿರೋದು ಅವನು 5 ವರ್ಷ 6 ವರ್ಷ 7 ವರ್ಷ 10 ವರ್ಷ ಕೊಟ್ಟಿರ್ತಾನೆ. ನೀವು ಕೊಟ್ಟಿರೋ ಅಲ್ಲಿ ಲೋನ್ ಕೊಟ್ಬಿಟ್ಟು ಇವನು ಇಮಿಡಿಯೇಟ್ಲಿ ಬೇಕು ಅಂತ ವಿಡ್ರಾ ಮಾಡಿಬಿಟ್ರೆ ಬ್ಯಾಂಕಿಗೆ ತೊಂದರೆ ಆಗ್ಬಿಡುತ್ತೆ. ಬಟ್ ಅದು ಅಸೆಟ್ ಲಯಬಿಲಿಟಿ ಮಿಸ್ ಮ್ಯಾಚ್ ಆಗುತ್ತೆ. ಅದಕ್ಕೇನೆ ಬ್ಯಾಂಕಿಗೆ ರಿಟೇಲ್ ಡೆಪಾಸಿಟ್ ತುಂಬ ಮುಖ್ಯ. ರಿಟೇಲ್ ಅಂದರೆ ನಮ್ಮಂಥವ್ರು. ನಮ್ಮಲ್ಲಿ ಎಷ್ಟು ಜನ ಬಿಡಿಸ್ಕೊಂತೀರಾ? ನಿಮ್ಮ ಮಗಳು ಮದುವೆ ಇದೆ, ಎಷ್ಟು ಜನದ ಮಗಳು ಮದುವೆ ಇರುತ್ತೆ, ಎಷ್ಟು ಜನಕ್ಕೆ ದುಡ್ಡು ಬೇಕಾಗಿರುತ್ತೆ. 1 ಲಕ್ಷ ಜನದಲ್ಲಿ ಬಿಡಿಸ್ಕೊಂಡ್ರೆ 4 ಜನ 5 ಜನ ಬಿಡಿಸ್ಕೊತೀರಾ. ಅದಕ್ಕೇನೆ ಬ್ಯಾಂಕಲ್ಲಿ ರಿಟೇಲ್ ಡೆಪಾಸಿಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಬ್ಯಾಂಕ್ ತುಂಬ ಸೇಫ್ ಅಂತ. ಹೋಲ್ಸೇಲ್ ಡೆಪಾಸಿಟ್ ತುಂಬ ಡೇಂಜರ್. ಅವನಿಗೆ ಏನಕ್ಕೆ ದುಡ್ಡು ಬೇಕು ಕಂಪ್ನಿ ನಡೆಸೋಕಂದ್ರೆ ಒಂದೇ ಸಲ ವಿಡ್ರಾ ಮಾಡ್ಬಿಡ್ತಾನೆ. 100 ಕೋಟಿನೂ ಒಂದೇ ಸಲ ವಿಡ್ರಾ ಮಾಡ್ಬಿಡ್ತಾನೆ. ಅದನ್ನು ಚೆಕ್ ಮಾಡಿ. ಅದು ನಿಮಗೆ PPTನಲ್ಲಿ ಸಿಗುತ್ತೆ. PPT ಕುಟ್ಟಾಕಿದ್ರೆ 30 ಪೇಜ್ ಇರುತ್ತೆ. ಅದರಲ್ಲಿ ಕೆಲಸಕ್ಕೆ ಬರ್ತಿದ್ದೇ ಜಾಸ್ತಿ ಇರುತ್ತೆ. ಅವ್ರು ನಿಮಗೆ ಕ್ಲೀನಾಗಿ ಗ್ರಾಫಿಕ್ಸಲ್ಲಿ ತೋರಿಸಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನೀವು ಬೇಕು ಅಂದರೆ ನೆಕ್ಸ್ಟ್ ನಾನು IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಅನಾಲಿಸಿಸ್ ಮಾಡ್ತೀನಿ. ಆವಾಗ ಒಂದು ಬ್ಯಾಂಕ್ ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ. ಒಂದು ಬ್ಯಾಂಕ್ ನೋಡಿದ್ರೆ ನಿಮ್ಗೆ ಎಲ್ಲ ಬ್ಯಾಂಕ್ ನೋಡೋದು ಯಾವ ಥರ ಅಂತ ಗೊತ್ತಾಗುತ್ತೆ. ನಿಮ್ಗೆ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ IDFC ಫಸ್ಟ್ ಬ್ಯಾಂಕ್ ಇಟ್ಕೊಂಡು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಸಾ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೇಷಿಯೋ ಇದು. ಕಾಸಾ ಅಂದರೆ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್ ಅಂತ. ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟಲ್ಲಿ ಬ್ಯಾಂಕು ಆಲ್ಮೋಸ್ಟ್ ಆಲ್ 0 ಇಂಟ್ರೆಸ್ಟ್ ಕೊಡುತ್ತೆ. ಸೇವಿಂಗ್ಸ್ ಅಕೌಂಟ್ಗೆ ಒಂದು 2 to 3% ಕೊಡುತ್ತೆ, ಕರೆಂಟ್ ಅಕೌಂಟ್ಗೆ 0 ಇಂಟ್ರೆಸ್ಟ್ ಕೊಡುತ್ತೆ. ಯಾವಾಗ ಕಾಸಾ ಬ್ಯಾಂಕ್ದು ಜಾಸ್ತಿ ಇರುತ್ತೆ ಕಂಪೇರ್ ಟು FD, ಅವಾಗ ಬ್ಯಾಂಕಿಗೆ ಕಮ್ಮಿ ಇಂಟ್ರೆಸ್ಟಾಗಿ ಲೋನ್ ಸಿಗುತ್ತೆ. ಎಕ್ಸಾಂಪಲ್ಲು, ಬ್ಯಾಂಕ್ ಹತ್ರ 1 ಲಕ್ಷ ರೂಪಾಯಿ ಟೋಟಲ್ ಡೆಪಾಸಿಟ್ ಇದೆ. ಅದು ಕಾಸಾ ಮತ್ತು ಟರ್ಮ್ ಡೆಪಾಸಿಟ್ ಸೇರಿ. ಟರ್ಮ್ ಡೆಪಾಸಿಟ್ ಅಂದರೆ FD. ಓಕೆ, ಈ ಕಾಸಾ 50,000 ಇದೆ, FD 50,000 ಇದೆ. ಇವಾಗ ಈ FDಗೆ ಇವನು 6% ಇಂಟ್ರೆಸ್ಟ್ ಕೊಡ್ತಿದ್ದಾನೆ ಬ್ಯಾಂಕು. ಕಾಸಾಗೆ ಎಲ್ಲ ಕಾಸಾ ಸೇರಿನೂ 3% ಇಂಟ್ರೆಸ್ಟ್ ಕೊಡ್ತಿದ್ದಾನೆ. ಈಗ ಇವೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ ಹೇಳಿ? 4.5% ಆಗುತ್ತೆ. ನಿಮ್ಗೆ ಅನಿಸ್ತಿರುತ್ತೆ, ಎಷ್ಟೋ ಜನಕ್ಕೆ ಅನಿಸ್ತಿರುತ್ತೆ, ಬ್ಯಾಂಕ್ ನಾವು ಇಡೋದೇ 6% 7% ಇಂಟ್ರೆಸ್ಟ್ ಕೊಡ್ತಾನೆ, ಆದರೆ ಹೋಮ್ ಲೋನ್ 7% 8% ಎಲ್ಲ ಕೊಡ್ತಾನಲ್ಲ, ಇವ್ನಿಗೆ ಏನು ಲಾಭ ಆಗುತ್ತೆ? ನಾವು ಇಟ್ಟಿರೋ ದುಡ್ಡನ್ನೇ ವಾಪಸ್ ಕೊಡ್ತಾನಲ್ಲ ಅಂತ. ಬ್ಯಾಂಕಿಗೆ ನಿಜವಾಗ್ಲೂ ಕಾಸಾಯಿಂದ ದುಡ್ಡು ಮಾಡ್ತಾರೆ ಅವರು. ಕಾಸಾನೇ ಮೇಯ್ನು. ಕಾಸಾ ಇವೆರಡು ಮರ್ಜ್ ಮಾಡಿದಾಗ ಬ್ಯಾಂಕಿಗೆ ಟೋಟಲ್ 1 ಲಕ್ಷ ರೂಪಾಯಿ ಅವ್ರಿಗೆ ಕಾಸ್ಟ್ ಆಫ್ ಬಾರೋಯಿಂಗು 4.5% ಆಗುತ್ತೆ. ಇದನ್ನ 7%ಗೆ ಸೇಲ್ ಮಾಡಿದ್ರು ಕೂಡ ಬ್ಯಾಂಕಿಗೆ ಲಾಭನ 2.5% ಎಕ್ಸ್ಟ್ರಾ ಅರ್ನ್ ಮಾಡ್ತಾನೆ. ಸೆಕ್ಯೂರ್ಡ್ ಲೋನ್ ಆಗಿರೋದ್ರಿಂದ ಇಲ್ಲಿ NP ಆಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ 7.5% ಕೊಟ್ಟು ನಡಿ ಅಂತಾನೆ. ಅದಕ್ಕೇನೆ ಕಾಸಾ ನೋಡಿ, ಕಾಸಾ ಯಾವಾಗ್ಲೂ ಇಂಪ್ರೂವಿಂಗ್ ಇರಬೇಕು. ಕಾಸಾ ಯಾವ ಬ್ಯಾಂಕಲ್ಲಿ ಚೆನ್ನಾಗಿದೆ ಆ ಬ್ಯಾಂಕ್ ತುಂಬ ಒಳ್ಳೇದು. 40%ಗಿನ ಮೇಲೆ ಇರಬೇಕು ಕಾಸಾ. ಟೋಟಲ್ ಬ್ಯಾಂಕ್ ಹತ್ರ ಟೋಟಲ್ ಇರೋ ದುಡ್ಡಲ್ಲಿ ಡೆಪಾಸಿಟ್ ಅಂದರೆ ಇದರಲ್ಲಿ ಇಬ್ರದ್ದು ಸೇರ್ಕೊಳುತ್ತೆ. ಒಂದು ಟರ್ಮ್ ಡೆಪಾಸಿಟ್, ಒಂದು ಕಾಸಾ.
ಇವೆರಡನ್ನೂ ಸೇರಿಸಿದ್ರೆ ಟೋಟಲ್ ಡೆಪಾಸಿಟ್ ಆಗುತ್ತೆ. ಇದರಲ್ಲಿ 40% ಅಟ್ಲೀಸ್ಟ್ ಕಾಸ ಇರಬೇಕು. 40% ಅಂದರೆ 1 ಲಕ್ಷಕ್ಕೆ 40,000 ಕಾಸದಿಂದ ದುಡ್ಡು ಬರಬೇಕು. ಅವಾಗ ಬ್ಯಾಂಕ್ದು ಕಾಸ್ಟ್ ಆಫ್ ಫಂಡ್ ತುಂಬ ಕಡಿಮೆ ಆಗುತ್ತೆ. ಅವಾಗ ಏನು ಮಾಡ್ಬೋದು, ಬ್ಯಾಂಕ್ ಆ ದುಡ್ಡನ್ನ ಬೇರೆಯವರಿಗೆ ಕಮ್ಮಿ ಇಂಟ್ರೆಸ್ಟಾಗಿ ಕೊಟ್ಟರು ಕೂಡ ಬ್ಯಾಂಕ್ ಜಾಸ್ತಿ ದುಡ್ಡು ಮಾಡುತ್ತೆ. ಕಮ್ಮಿ ಇಂಟ್ರೆಸ್ಟಾಗಿ ಕೊಟ್ಟರೆ ಹೇಗೇನು ಏನಾಗುತ್ತೆ ಹೇಳಿ, ಕಮ್ಮಿ ಇಂಟ್ರೆಸ್ಟಿಗೆ ಕೊಡಬೇಕಂದ್ರೆ ಒಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು, ಒಂದು ವಾಪಸ್ ಕೊಡೋ ಎಬಿಲಿಟಿ ಚೆನ್ನಾಗಿರಬೇಕು. ಅವಾಗ ಬ್ಯಾಂಕಿಗೆ ರಿಸ್ಕ್ ಹೇಗೇನು ಕಮ್ಮಿ ಆಗುತ್ತೆ. ಅಂಥ ಬ್ಯಾಂಕ್ಗಳು ಕೀಪ್ ಆನ್ ಗ್ರೋ ಆಗ್ತಾನೇ ಇರ್ತವೆ. ಲಾಸ್ಟ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ, ಕಾರ್ ಅಂತಲೂ ಕರೀತಾರೆ. ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಫಸ್ಟಿಗೆ ಹೇಳಿದ್ದೆ ನೋಡಿ, ಬ್ಯಾಂಕ್ದು ದುಡ್ಡು ಇರಬೇಕು. ಯಾವುದನ್ನು ಲೋನ್ ಕೊಡೋಕ್ಕೂ ಮುಂಚೆ ಬ್ಯಾಂಕ್ದು ಓನ್ ದುಡ್ಡು ಹಾಕ್ಕೊಂಡು ಬೇರೆಯವ್ರಿಗೆ ಲೋನ್ ಕೊಡಬೇಕು ಅಂತ. ಬ್ಯಾಂಕ್ ಅಂದರೆ ಏನು ಹೇಳಿ, ಬ್ಯಾಂಕ್ ಈಸ್ ನಥಿಂಗ್ ಬಟ್ ಶೇರ್ ಹೋಲ್ಡರ್ಸ್ ಅಷ್ಟೇ. ಬ್ಯಾಂಕಲ್ಲಿ ಶೇರ್ ಹೋಲ್ಡರ್ಸ್ ಫಂಡೇನೆ. ಈಗ ಪ್ರಮೋಟರ್ ನಂದೊಂದು 30% ಇದೆ, ನಂದು ದುಡ್ಡು ಸೇರಿನೇ ಬ್ಯಾಂಕ್ ದುಡ್ಡು. ಈಗ ನಾನು ಬೇರೆ ಅಲ್ಲ, ನನ್ನ ಪಕ್ಕ 1 ಶೇರ್ ಬೈ ಮಾಡಿರೋ ನೀನು ಬೇರೆ ಅಲ್ಲ, ಇಬ್ಬರದ್ದು ದುಡ್ಡನ್ನೇ ಬ್ಯಾಂಕಲ್ಲಿ ಇರುತ್ತೆ. ಅದೇ ಶೇರ್ ಹೋಲ್ಡರ್ಸ್ ಫಂಡು. ಆ ಶೇರ್ ಹೋಲ್ಡರ್ಸ್ ಫಂಡು ಮಿನಿಮಮ್ ಅಂದ್ರೂ RBI ರೂಲ್ಸ್ ಪ್ರಕಾರ ಪ್ರೈವೇಟ್ ಬ್ಯಾಂಕಿಗೆ 9% ಇರಬೇಕು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕಿಗೆ 12% ಇರಬೇಕು. ಯಾಕೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ ಜಾಸ್ತಿ ಇರಬೇಕಂದ್ರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ NPA ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನೀವು ಯಾವುದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ತೆಗೆದು ನೋಡಿ, NPA ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಪೊಲಿಟಿಕಲಿ ಎಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ. ನನಗೆ ಗೊತ್ತಿರೋ ಇವ್ನಿಗೊಂದು 10 ಲಕ್ಷ ಲೋನ್ ಕೊಡು, ಇವ್ನಿಗೊಂದು 100 ಕೋಟಿ ಲೋನ್ ಕೊಡು, ಇವನು ಕಂಪ್ನಿ ಗೊತ್ತು ನನಗೆ, ಇವನಿಗೊಂದು ಲೋನ್ ಕೊಡು. ಈಗ ರೀಸೆಂಟಾಗಿ ನಿಮಗೂ ಗೊತ್ತಿದೆ ಯಾವ ಕಂಪ್ನಿಗೆ ಭಾಳ ಲೋನ್ ಸಿಗ್ತಾ ಇದೆ, ಯಾವ ಬ್ಯಾಂಕ್ ಲೋನ್ ಜಾಸ್ತಿ ಕೊಡ್ತಾ ಇದೆ ಅಂತ ರೀಸೆಂಟಾಗಿ ನ್ಯೂಸ್ ಆಗಿತ್ತು, ನಿಮಗೂ ಗೊತ್ತಿದೆ. ಅದೇ ಥರನೇ ರಿಸ್ಕ್ ಜಾಸ್ತಿ ಇರುತ್ತೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುತ್ತೆ. ಅದಕ್ಕೇ RBI ಮುಂಚೆನೇ ಅದನ್ನು ಜಾಸ್ತಿ ಇಟ್ಬಿಟ್ಟಿದೆ. ಪ್ರೈವೇಟ್ ಬ್ಯಾಂಕಲ್ಲಿ ಈ ಥರ ಆಗಲ್ಲ. ಪ್ರೈವೇಟ್ ಬ್ಯಾಂಕಲ್ಲಿ ನನಗೆ ಕೊಟ್ಟು ಲೋನ್ ಕೊಡು ಅಂದರೆ ಹೋಗಲೇ ಅಂತಾರೆ. ನಿಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆಯಾ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ನೀವು ತುಂಬ ಜನ ಹೋಗ್ಬಿಟ್ಟು ಗೌರ್ಮೆಂಟ್ ಬ್ಯಾಂಕ್ ಅಂತ ಹೋಗಿ ಡೆಪಾಸಿಟ್ ಮಾಡ್ತೀರಾ, ಯಾಕಂದರೆ ಸೇಫ್ ಅಂತ. ಇಲ್ಲಿ ಪ್ರೈವೇಟ್ ಬ್ಯಾಂಕು ಗೌರ್ಮೆಂಟ್ ಬ್ಯಾಂಕು ಎರಡನ್ನೂ ರನ್ ಮಾಡೋದು RBIನೇ. ನೀನು ಗೌರ್ಮೆಂಟ್ ಬ್ಯಾಂಕು ನಿನ್ನನ್ನು ಭಾಳ ಚೆನ್ನಾಗಿ ನೋಡ್ಕೊತೀನಿ, ನೀನು ಪ್ರೈವೇಟ್ ಬ್ಯಾಂಕು ನೀನು ಚೆನ್ನಾಗಿ ನೋಡ್ಕೊಳಲ್ಲ ಅಂತೇನಿಲ್ಲ. ಎರಡಕ್ಕೂ ರೂಲ್ಸ್ ರೆಗ್ಯುಲೇಷನ್ ಸೆಟ್ ಮಾಡೋದು RBIನೇ. ಆಮೇಲೆ ಯಾಕೆ ಪ್ರೈವೇಟ್ ಬ್ಯಾಂಕ್ ಯಾಕೆ ಚೆನ್ನಾಗಿ ರನ್ ಆಗುತ್ತೆ ಅಂದರೆ, ಇಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ಶೇರ್ ಹೋಲ್ಡರ್ಸ್ ಕೀಪ್ ಆನ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಭಯ ಇರುತ್ತೆ ಅವ್ರಿಗೆ. ಪ್ರೈವೇಟ್ ಅಲ್ವಾ, ಅಲ್ಲಿ ಅಷ್ಟಿರಲ್ಲ. ನೀವೇ ನೋಡಿದ್ದೀರಾ, ಜೋಕೆ ಇದೆ. SBIನಲ್ಲಿ ಹೋದರೆ ಲಂಚ್ ಆದಮೇಲೆ ಬಾ ಅಂತ ಜೋಕೆ ಇದೆ. ಅದು ರಿಯಲ್. ಅದು ಅಲ್ಲಿ ಅವ್ರಿಗೆ ಕಸ್ಟಮರ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಇರಲ್ಲ, ಯಾಕಂದರೆ ಅವ್ರಿಗೆ ಹೆಂಗಿದ್ರೂ ಸಂಬಳ ಸಿಗುತ್ತೆ. ಇಲ್ಲಿ ಆ ಥರ ಅಲ್ಲಲ್ಲ, ನೀನು ಸಂಬಳಕ್ಕೆ ತಕ್ಕಂಗೆ ಕೆಲಸ ಮಾಡಲೇಬೇಕು. ಅದಕ್ಕೇ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ RBI ಫಿಕ್ಸ್ ಮಾಡಿದೆ. ನೀವು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ 15%ಗಿಂತ ಜಾಸ್ತಿ ಇದೆಯಾ ನೋಡಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಈ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಎಷ್ಟೋ ಬ್ಯಾಂಕ್ಗಳಲ್ಲಿ ಕಮ್ಮಿ ಇರುತ್ತೆ. ಈಗ ಏನಾಗುತ್ತೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಯಾವಾಗ ಕಮ್ಮಿ ಇರುತ್ತೆ, ಕಮ್ಮಿ ಆಗ್ತಾ ಯಾಕಂದರೆ NPA ಬ್ಲೋ ಅಪ್ ಆಗ್ತಾ ಇವ್ರ ದುಡ್ಡು ಇರೋದನ್ನೇ NPA ಕೊಡಬೇಕಾಗುತ್ತೆ. ನಮ್ಮ ಹತ್ರ ಇನ್ವೆಸ್ಟರ್ ದುಡ್ಡನ್ನೇ ತಗೊಂಡೋಗಿ ಬ್ಯಾಂಕ್ದು ಓನ್ ದುಡ್ಡು ತಗೊಂಡೋಗೇ NPAನ ಸೆಟಪ್ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಬರೋ ದುಡ್ಡೆಲ್ಲನೂ ಕಮ್ಮಿ ಆಗ್ತಾ ಬರ್ತಿರುತ್ತೆ. ಆಮೇಲೆ ಮತ್ತೆ ಹೊಸ ಲೋನ್ ಕೊಡಬೇಕಂದ್ರೆ ನಿನ್ನ ಹತ್ರ 12-13% ಇರಲೇಬೇಕು, ಇಲ್ಲಾಂದರೆ ನೀನು ಹೊಸ ಲೋನ್ ಕೊಡೋಕ್ಕೆ ಆಗಲ್ಲ. ಆವಾಗ ಮತ್ತೆ ತೊಂದರೆ ಆಗುತ್ತೆ ಅಂತ ಏನು ಮಾಡುತ್ತೆ, ಗೌರ್ಮೆಂಟು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಗೊಂಬಂದ್ಬಿಟ್ಟು ಈ ಬ್ಯಾಂಕಲ್ಲಿ ಮತ್ತೆ ಕೊಡುತ್ತೆ. ಅದನ್ನು ಕ್ಯಾಪಿಟಲ್ ಇನ್ಫ್ಯೂಷನ್ ಅಂತ ಕರೀತಾರೆ. ಕ್ಯಾಪಿಟಲ್ನ ಇನ್ಫ್ಯೂಸ್ ಮಾಡುತ್ತೆ ಗೌರ್ಮೆಂಟು. ಯಾಕಂದರೆ ಲೋನ್ ಕೊಡಬೇಕಲ್ಲ, ಈ ಕ್ಯಾಪಿಟಲ್ ಅಡಿಕ್ವೆಸಿ ಮೇಂಟೈನ್ ಮಾಡಬೇಕಲ್ಲ, ಲೋನ್ ಕೊಡೋಕ್ಕೆ ಇವನ ಹತ್ರ ದುಡ್ಡು ಇರಬೇಕಲ್ಲ. ಡೆಪಾಸಿಟರ್ದೇ ದುಡ್ಡು ತಗೊಂಡೋಗಿ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಬ್ಯಾಂಕ್ದು ಓನ್ ದುಡ್ಡು ಇರಬೇಕು. ಬ್ಯಾಂಕ್ ದುಡ್ಡು ಇರಬೇಕಂದ್ರೆ ಗೌರ್ಮೆಂಟು ಬ್ಯಾಂಕ್ ಓನರ, ಗೌರ್ಮೆಂಟ್ ಬ್ಯಾಂಕ್ಗಳಿಗೆ ಓನರ್ ಯಾರು ಹೇಳಿ, ಗೌರ್ಮೆಂಟೇ. ಮತ್ತೆ ತಗೊಂಡೋಗಿ ಗೌರ್ಮೆಂಟು ಟ್ಯಾಕ್ಸ್ ದುಡ್ಡನ್ನ ತಗೊಂಡೋಗಿ ಅಲ್ಲಿ ಹಾಕುತ್ತೆ. ಇದರಿಂದ ಕ್ಯಾಪಿಟಲ್ ಅಡಿಕ್ವೆಸಿ ಮೇಂಟೈನ್ ಆಗುತ್ತೆ. ಈಗೇನು ಮತ್ತೊಂದು 5 ವರ್ಷ ರನ್ ಆಗುತ್ತೆ, ಮತ್ತೆ ಅದೇ ಪರಿಸ್ಥಿತಿ ಆಗುತ್ತೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಮಾತ್ರ ಹುಷಾರಾಗಿರಿ. ಅಲ್ಲಿ ನೆಕ್ಸ್ಟ್ ಯಾವ ನೀರವ್ ಮೋದಿ ಹುಡ್ಕೊಂತಾನೆ, ಯಾರು ವಿಜಯ್ ಮಲ್ಯ ಹುಡ್ಕೊಂತಾನೆ ಗೊತ್ತಿಲ್ಲ. ಯಾಕಂದರೆ ಈಗ ಚೆನ್ನಾಗಿ ನಡೀತಿರುತ್ತೆ, ಮಧ್ಯದಲ್ಲಿ ಯಾರ್ಯಾರೋ ಬಂದುಬಿಡ್ತಾರೆ. ಈ ಗೌರ್ಮೆಂಟ್ ಪರವಾಗಿಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ, ಬಟ್ ಯಾರೂ ನಂಬಕ್ಕಾಗಲ್ಲ. ಜಾಸ್ತಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಇದು ನಂದು ಪರ್ಸನಲ್ ಸಜೆಷನ್ ಅಷ್ಟೇ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ಬ್ಯಾಂಕಿಂದು ತಳಬುಡ ಎಲ್ಲ ಗೊತ್ತಾಗಿರುತ್ತೆ. ಇನ್ನೂ ಏನಾದರೂ ಗೊತ್ತಾಗಿದೆ ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಹೋಗ್ತಾ ಬೇರೆ ಸೆಕ್ಟರ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ ಸೆಕ್ಟರ್ ಬೇಕು ಅಂತಲೂ ಬೇಕಾದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಆ ಸೆಕ್ಟರ್ದು ಅನಾಲಿಸಿಸ್ ಮಾಡ್ತೀನಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಡಿಮ್ಯಾಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.